Welcome to session 6 of Unit 2. So, Unit 2 session 6 ಶುರು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಇವತ್ತಿನ ಟೇಬಲ್ ಆಫ್ ಕಂಟೆಂಟ್ ಏನಿದೆ, ರಿವಿಷನ್ ಆಫ್ ಲಾಸ್ಟ್ ಕ್ಲಾಸಸ್ ಮತ್ತು ಕಾನ್ಸ್ಟೆಂಟ್ ಪ್ರೆಷರ್ ಟರ್ಬೋ ಚಾರ್ಜಿಂಗು. ಕಾನ್ಸ್ಟೆಂಟ್ ಪ್ರೆಷರ್ ಟರ್ಬೋ ಚಾರ್ಜಿಂಗಲ್ಲಿ ಅದರ ಕನ್ಸ್ಟ್ರಕ್ಷನ್ ಮತ್ತು ವರ್ಕಿಂಗು, ಅದರ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್. ನೆಕ್ಸ್ಟ್ ಪಲ್ಸ್ ಪ್ರೆಷರ್ ಟರ್ಬೋ ಚಾರ್ಜಿಂಗು, ಅದರ ಮೆರಿಟ್ಸ್ ಮತ್ತು ಡಿಮೆರಿಟ್ಸು. ಸೊ ಇಲ್ಲಿಗೆ ನಿಮ್ಮ ಸಿಲೆಬಸ್ ಇಲ್ಲಿ ತನಕ ಇದೆ. ಸುಮ್ಮನೆ ಒಂದು ಇಂಟ್ರೊಡಕ್ಷನ್ ಅಬೌಟ್ ಪಲ್ಸ್ ಕನ್ವರ್ಟರ್ ಟೈಪ್ ಟರ್ಬೋ ಚಾರ್ಜಿಂಗ್ ಏನಂತ ಇದೆ ಅದು ಸ್ವಲ್ಪ ತಿಳ್ಕೊಳ್ಳೋಣ. ಅದಾದ ಮೇಲೆ ಮತ್ತು ಮಾಮೂಲಿ ಥರ ಟೆಸ್ಟ್ ಒಂದು MCQ ಕೆಲವು ಕ್ವೆಶನ್ಸ್ ಬಗ್ಗೆ ಡಿಸ್ಕಷನ್ಸ್ ಮಾಡೋಣ. ಇವತ್ತಿನ ಟೇಬಲ್ ಆಫ್ ಕಂಟೆಂಟಲ್ಲಿ ಇಷ್ಟಿದೆ. ಸೊ ರಿವಿಷನ್ ಆಫ್ ದ ಲಾಸ್ಟ್ ಕ್ಲಾಸ್ 5th ಸೆಷನಲ್ಲಿ ನಾನು ಆಲ್ರೆಡಿ ನಿಮಗೇನು ಹೇಳಿದ್ದೆ, ಟರ್ಬೈನ್ಸ್ ಬಗ್ಗೆ ಹೇಳಿದ್ದೆ. ಟರ್ಬೈನ್ಸಿಂದ ಟರ್ಬೋ ಚಾರ್ಜಿಂಗ್ ಹೇಗೆ ಮಾಡ್ತೀವಿ ಅಂತ ಹೇಳಿದ್ದೆ. ಅಲ್ಲಿಂದ ನೀಡ್ ಆಫ್ ಟರ್ಬೋ ಚಾರ್ಜಿಂಗ್ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ. ನೀಡ್ ಆಫ್ ಟರ್ಬೋ ಚಾರ್ಜಿಂಗ್ ಆದಮೇಲೆ ನೆಕ್ಸ್ಟು ಡಿಫ್ರೆಂಟ್ ಟೈಪ್ಸ್ ಆರ್ ಮೆಥಡ್ಸ್ ಆಫ್ ಟರ್ಬೋ ಚಾರ್ಜಿಂಗ್ ಏನೇನಿದೆ ಅದ್ರ ಬಗ್ಗೆನೂ ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ. ಅದು ಆದಮೇಲೆ ನೆಕ್ಸ್ಟ್ ದ ಆಪ್ರೇಟಿಂಗ್ ಮೆಥಡ್ ಆಫ್ ದ ಟರ್ಬೋ ಚಾರ್ಜಿಂಗ್ ಅದ್ರ ಬಗ್ಗೆನೂ ನಾವು ಸ್ವಲ್ಪ ತಿಳ್ಕೊಂಡ್ವಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಇಷ್ಟು ಕ್ಲಾಸಿಫಿಕೇಷನ್ ಆರ್ ಮೆಥಡ್ಸ್ ಆಫ್ ಟರ್ಬೋ ಚಾರ್ಜಿಂಗ್ ತಿಳ್ಕೊಂಡಿರೋದ್ರಲ್ಲಿ ಮೊದಲನೇದು ಕಾನ್ಸ್ಟೆಂಟ್ ಪ್ರೆಷರ್ ಟರ್ಬೋ ಚಾರ್ಜಿಂಗ್ ಬಗ್ಗೆ ನಾವು ಇವತ್ತು ಸ್ವಲ್ಪ ತಿಳ್ಕೊಳ್ಳೋಣ. ಕಾನ್ಸ್ಟೆಂಟ್ ಪ್ರೆಷರ್ ಟರ್ಬೋ ಚಾರ್ಜಿಂಗ್ ಅದರ ಚಿತ್ರ ಈ ಥರ ಇದೆ. ಇಲ್ಲಿ ಏನಾಗಿದೆ ಅಂತಂದರೆ ನಿಮಗೆ ಇಲ್ಲಿ ಬ್ಲ್ಯಾಕ್ ಕಲರ್ ಏನು ಬರ್ತಾ ಇದೆಯಲ್ಲ ಅದು ನಿಮ್ಮ ಟರ್ಬೈನ್ ಅಥವಾ ಟರ್ಬೋ ಚಾರ್ಜರು. ಮೇಲ್ಗಡೆಯಿಂದ 2 ಆರೋ ಮಾರ್ಕ್ ಬರ್ತಾ ಇದೆ, ಅದು ಫ್ರೆಶ್ ಏರ್ ಕಮಿಂಗ್ ಇನ್ಸೈಡ್. ಕನ್ಸ್ಟ್ರಕ್ಷನಲ್ಲಿ ನಿಮಗೆ ಈ ಥರ ಬರ್ತದೆ, ಅದು ಫ್ರೆಶ್ ಏರ್ ಒಳಗಡೆ ಬರುತ್ತೆ, ಅದರಿಂದ ಅಲ್ಲಿ ಕಂಪ್ರೆಸ್ ಆಗುತ್ತೆ. ಕಂಪ್ರೆಸ್ ಆದಮೇಲೆ ನಿಮಗೆ ಅಲ್ಲಿ ಬರುವಂಥ ಔಟ್ಲೆಟ್ ಏನಿದೆಯಲ್ಲ ಅದು ನಿಮಗೆ ಇನ್ಲೆಟ್ ಆಫ್ ಏರ್ ಇಂಡಕ್ಷನ್ ಟು ದ ಇಂಜಿನ್ ಕಂಬಷನ್ ಚೇಂಬರಿಗೆ ಹೋಗುತ್ತೆ. ಕೆಳಗಡೆ ಇರುವಂಥದ್ದು ಆರೋ ಮಾರ್ಕ್ ಏನು ಬರ್ತಾ ಇದೆ ಅದು ಎಕ್ಸಾಸ್ಟ್ ಗ್ಯಾಸ್ ಬರುತ್ತೆ. ಅದು ಇಲ್ಲಿ ಇಟ್ ರೊಟೇಟ್ಸ್ ದ ಟರ್ಬೈನ್. ಅಲ್ಲಿಂದ ನಿಮಗೆ ಎಕ್ಸಾಸ್ಟ್ ಗ್ಯಾಸ್ ಹೊರಗೆ ಹೋಗುತ್ತೆ. ನಿಮ್ಮ ರೊಟೇಷನ್ ಆಫ್ ದಿಸ್ ಟರ್ಬೈನ್ ವಿಲ್ in turn rotates the compressor fan, so thereby you are getting a high density air inflow to the combustion chamber. ಸೊ ಈ ಚಿತ್ರದಲ್ಲಿ ನೋಡಿದರೆ ಇದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ದಿಸ್ ಥಿಂಗ್. ಇಲ್ಲಿ ಹೆಚ್ಚು ಕಮ್ಮಿ ಒಂದು 6 ಸಿಲಿಂಡರ್ ಇರುವಂಥ ಇಂಜಿನ್ ಇದೆ. ಇಲ್ಲಿ ಏನಾಗುತ್ತೆ, ನಿಮ್ಮ ಮೇಲ್ಗಡೆ 2 ಟರ್ಬೈನ್ಗಳಿದೆ, ಅದರ ಕೆಳಗಡೆ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಇದೆ. ಈ ಎಕ್ಸಾಸ್ಟ್ ಮ್ಯಾನಿಫೋಲ್ಡಲ್ಲಿ ಏನಾಗುತ್ತೆ, ಈ ಕೆಳಗಡೆ ಇರುವಂಥ ಇಂಜಿನ್ ಸಿಲಿಂಡರ್ ಏನಿದೆ ಇಲ್ಲಿಂದ ಬರುವಂಥ ಎಕ್ಸಾಸ್ಟ್ ಗ್ಯಾಸಸ್ಸು ಅಲ್ಲಿ ಆ 2 ಟರ್ಬೈನನ್ನು ಆ 2 ಟರ್ಬೈನು ಈ ಎಕ್ಸಾಸ್ಟ್ ಗ್ಯಾಸಸ್ನ ಯೂಸ್ ಮಾಡಿಬಿಟ್ಟು ವಿಚ್ ಹೆಲ್ಪ್ಸ್ ಇನ್ ರೊಟೇಟಿಂಗ್ ದ ಟರ್ಬೈನ್ ಫ್ಯಾನ್. ಟರ್ಬೈನ್ ವೀಲ್ನ ರೊಟೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು? ಎಕ್ಸಾಸ್ಟ್ ಗ್ಯಾಸಸ್, ಆಸ್ ವಿ ಡಿಸ್ಕಸ್ಡ್ ಇನ್ ದ ಲಾಸ್ಟ್ ಕ್ಲಾಸ್. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ಎ ಟರ್ಬೈನಲ್ಲಿ ಇದ್ರ ಬಗ್ಗೆ ಹೇಳಿದ್ವಿ. ಅದೇ ರೀತಿ ಈ ಥರ ಇಲ್ಲಿ ಕೆಲಸ ಆಗುತ್ತೆ. ಇಲ್ಲಿ ಟರ್ಬೈನ್ ರೊಟೇಟ್ ಫ್ಯಾನ್ ಆಗ್ತಿದ್ದಂಗೆ ಈ ಕಡೆ ಇನ್ನು ಚಿಕ್ಕದು ಇರುವಂಥದ್ದು ಇದೆಲ್ಲ ಅದು ಕಂಪ್ರೆಸರ್ ಫ್ಯಾನ್ ಇದೆ. ಅಲ್ಲಿಂದ ಬರುವಂಥ ಅಟ್ಮಾಸ್ಫಿರಿಕ್ ಏರ್, ಎಲ್ಲಿ ನಿಮಗೆ ಏರ್ ಫಿಲ್ಟರಿಂದ ಬರುವಂಥ ಏರ್ ಅಲ್ಲಿ ಒಳಗಡೆ ಬಂದು ಇಟ್ ಗೆಟ್ಸ್ ಕಂಪ್ರೆಸ್ಡ್ ಆ್ಯಂಡ್ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ದ ಡೆನ್ಸಿಟಿ ಆಫ್ ದಟ್ ಏರ್. ಆ ಏರ್ ಮೇಲ್ಗಡೆಯಿಂದ ಆರೋ ಮಾರ್ಕ್ ಕೆಳಗಡೆ ತೋರಿಸ್ಬಿಟ್ಟು ಕೆಳಗಡೆ ಇರುವಂಥ ಇಂಜಿನ್ ಸಿಲಿಂಡ್ರಲ್ಲಿ ಅದು ಇಂಟೇಕ್ ಮ್ಯಾನಿಫೋಲ್ಡ್ ಇದೆ, ಅಲ್ಲಿಂದ ಆ ರೆಸ್ಪೆಕ್ಟಿವ್ ಇಂಜಿನ್ ಸಿಲಿಂಡರ್ಸಿಗೆ ನೀವು ಏರ್ನ ಸಪ್ಲೈ ಮಾಡುತ್ತೆ. ಸೊ ಇಲ್ಲಿ ಏನಾಗುತ್ತೆ, ದ ಪ್ರೆಷರ್ ವಿಲ್ ಬಿ ಮೇಂಟೈನ್ ಕಾನ್ಸ್ಟೆಂಟ್ ಹಿಯರ್. ಇಲ್ಲಿ ಏನಾಗುತ್ತೆ, ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಕಾಮನ್ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಇದೆ, ಆಮೇಲೆ ಇನ್ಲೆಟ್ ಮ್ಯಾನಿಫೋಲ್ಡು ಕಾಮನ್ ಆಗಿದೆ. ಹಾಗಾಗಿ ಟರ್ಬೈನಲ್ಲಿ ಏನು ಜನ್ರೇಟ್ ಆಗುತ್ತೆ ಹೈ ಡೆನ್ಸಿಟಿ ಏರ್, ಆ ಡೆನ್ಸಿಟಿ ಏರ್ನ ನಿಮಗೆ ಸಪ್ಲೈ ಮಾಡುತ್ತೆ. ಅದಕ್ಕೂ ಸಪ್ಲೈ ಪಾತ್ ಇಸ್ ಆಲ್ಸೋ ಎ ಕಾಮನ್, ವೇರ್ ಆಸ್ ಇಟ್ ಹ್ಯಾಸ್ ದ ಪ್ರೆಷರ್ ವಾಟ್ ಎವರ್ ಇಟ್ ರಿಮೈನ್ಸ್ ಇನ್ಸೈಡ್ ದ ಕಂಪ್ಲೀಟ್ ಸಿಸ್ಟಮ್ ವಿಲ್ ಬಿ ಅ ಕಾನ್ಸ್ಟೆಂಟ್ ಪ್ರೆಷರ್. ಸೊ ದಿಸ್ ಇಸ್ ಅಬೌಟ್ ದ ಕನ್ಸ್ಟ್ರಕ್ಷನ್ ಆಫ್ ದಿಸ್ ಥಿಂಗ್. ಅಲ್ಲಿ ವರ್ಕಿಂಗಿಗೆ ಬರಬೇಕಾದ್ರೆ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ದ ಬೇಸಿಕ್ ಆಬ್ಜೆಕ್ಟಿವ್ ಆಫ್ ದ ಟರ್ಬೋ ಚಾರ್ಜಿಂಗ್ ಈಸ್ ಸಿಂಪ್ಲಿ ಟು ಸೂಪರ್ ಚಾರ್ಜ್ ದ ಇಂಜಿನ್. ನಾ ಆಗಲೇ ಹೇಳಿದ್ದೀನಿ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಸೂಪರ್ ಚಾರ್ಜಿಂಗ್ ಈಸ್ ಟರ್ಬೋ ಚಾರ್ಜಿಂಗ್ ಸೇಮ್. ಏನು ಅಂತಂದರೆ ದ ಮೇನ್ ಇಂಟೆನ್ಷನ್ ಆಫ್ ದಿಸ್ ಸೂಪರ್ ಚಾರ್ಜರ್ ಈಸ್ ಟು ಗೆಟ್ ದ ಕಂಪ್ರೆಸ್ಡ್ ಆರ್ ಹೈ ಡೆನ್ಸಿಟಿ ಆಫ್ ಏರ್ ಇನ್ ಟು ದ ಕಂಬಷನ್ ಚೇಂಬರ್. That is the main objective of this turbocharging. Next, using the energy of exhaust gases,
to drive the compressor via turbine. Turbine is a device in which it gets compressed, or it takes out the kinetic energy of the flowing fluid and makes it to rotate inside that device, and because of this rotation your air is going to be compressed, and it will be, high density air will be given to the intake of your combustion chamber. That is using the energy of the exhaust gases. So in design of this turbocharging system, it is the utmost importance to utilize the exhaust gas energy. So already ನಿಮಗೆ ಮೊದಲೇ ತಿಳಿಸಿರೋ ಹಾಗೆ exhaust gas ಅಲ್ಲಿ nearly 30 to 40% of the heat energy is going as a waste. ಟರ್ಬೋಚಾರ್ಜಿಂಗ್ ಇಲ್ಲದೆ ಇರುವಂಥ ನಾರ್ಮಲ್ ಎಂಜಿನ್ ಕಂಡೀಷನ್ ಅಲ್ಲಿ ಎಕ್ಸಾಸ್ಟ್ ಗ್ಯಾಸ್ ಅಲ್ಲಿ ನಿಯರ್ಲಿ 30 to 40% ಆಫ್ ಯುವರ್ ಹೀಟ್ ಎನರ್ಜಿ ಇಸ್ ಗೋಯಿಂಗ್ ಆಸ್ ಅ ವೇಸ್ಟ್. ಸೊ ಇಲ್ಲಿ ಏನಂತ, ಈ ಎನರ್ಜಿನ ಟು ಟ್ಯಾಪ್ ದಿಸ್ ಎನರ್ಜಿ, ಈ ಇಂಟರ್ನಲ್ ಎನರ್ಜಿನ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಟರ್ಬೋ ಚಾರ್ಜಿಂಗ್ ಸಿಸ್ಟಮ್ನ ಈ ರೀತಿ ಡಿಸೈನ್ ಮಾಡಿರ್ತಾರೆ ಟು ಮೇಕ್ ದಿಸ್ turbocharging design as a utmost to utilize the exhaust gas energy or whatever the waste energy is going outside, ಅದನ್ನ ಉಪಯೋಗಿಸ್ಕೊಂಡು ನಿಮಗೆ ಮ್ಯಾಕ್ಸಿಮಮ್ ಪವರ್ ಔಟ್ಪುಟ್ ಕೊಡ್ಲಿಕ್ಕೋಸ್ಕರ ಡಿಸೈನ್ ಮಾಡಿರುವಂಥದ್ದು. ಇದನ್ನ ದೇ ವಿಲ್ ಟೇಕ್ ಕೇರ್ ಆಫ್ ದಿಸ್ utmost importance. Then the exhaust gases from all the cylinders are released at constant pressure in the common manifold. ಆಗಲೇ ನಿಮಗೆ ಚಿತ್ರದಲ್ಲಿ ತೋರಿಸ್ದಂಗೆ ಇನ್ಲೆಟ್ ಮ್ಯಾನಿಫೋಲ್ಡ್ ಆಗಲಿ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಆಗಲಿ ಕಾಮನ್ ಆಗಿರುತ್ತೆ. ಸೊ ದಟ್ ದ ಫ್ಲೋ ಆಫ್ ಫ್ಲೂಯಿಡ್ ಇನ್ ದೋಸ್ ಕಾಮನ್ ಪೈಪ್ಸ್ ಈಸ್ ದ ಪ್ರೆಷರ್ ವಿಲ್ ಬಿ ರಿಮೈನ್ಸ್ ಕಾನ್ಸ್ಟೆಂಟ್. ಹಾಗಾಗಿ ದ ಎಕ್ಸಾಸ್ಟ್ ಫ್ರಮ್ ಆಲ್ ದ ಸಿಲಿಂಡರ್ಸ್ ಆರ್ ರಿಲೀಸ್ಡ್. ಎಕ್ಸಾಸ್ಟ್ ಗ್ಯಾಸಲ್ಲಾಗಲಿ ಅದು ಕಾಮನ್ ಮ್ಯಾನಿಫೋಲ್ಡ್ ಇರ್ತದೆ, ಅದರಲ್ಲಿ ದ ಎಕ್ಸಾಸ್ಟ್ ಗ್ಯಾಸಸ್ ವಿಚ್ ಫ್ಲೋಸ್ ಇನ್ ದಟ್ ಕಾಮನ್ ಮ್ಯಾನಿಫೋಲ್ಡ್ it is be having a constant pressure. So the kinetic energy of the gas or exhaust gas is converted into a pressure in the manifold. ಎಲ್ಲಿ ಮ್ಯಾನಿಫೋಲ್ಡ್, ಇದು ಇಂಟೇಕ್ ಮ್ಯಾನಿಫೋಲ್ಡ್ ಅಲ್ಲಿ ಇರುತ್ತೆ. ದ ಕೈನೆಟಿಕ್ ಎನರ್ಜಿ ಆಫ್ ದ ಎಕ್ಸಾಸ್ಟ್ ಗ್ಯಾಸ್, ಆಗಲೇ ನಿಮ್ಗೆ ಹೇಳಿದ್ನಲ್ಲ, ದ ಇಂಟರ್ನಲ್ ಎನರ್ಜಿ ಆಫ್ ದ ಹೀಟ್ ಆರ್ ಎಕ್ಸಾಸ್ಟ್ ಗ್ಯಾಸ್ ಅಲ್ಲಿ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಟರ್ಬೈನ್ ಫ್ಯಾನ್ ರನ್ ಆಗಿ ಅಲ್ಲಿಂದ ನಿಮ್ಮ ಕಂಪ್ರೆಸರ್ ಫ್ಯಾನ್ ರನ್ ಆದಮೇಲೆ the fresh air which is entering inside the turbine will be compressed. So it will be converted into a pressure in the inlet manifold. The blown energy in the form of internal energy is converted into work in the turbine. Yes, ಏನಂತ ಹೇಳ್ತೀವಿ ಇಲ್ಲಿ, the blown energy is nothing but the exhaust gases which is going to be expelled. ಯಾಕಂದ್ರೆ ಸ್ಕ್ಯಾವೆಂಜಿಂಗ್ ಪ್ರೋಸೆಸ್ ಆಗ್ತಿದ್ದಾಗ ಎಕ್ಸಾಸ್ಟ್ ಗ್ಯಾಸನ್ನು ಹೊರಗಡೆ ಹಾಕ್ತೀವಿ. ಯಾವಾಗ ನಿಮ್ಮ ಪಿಸ್ಟನ್ ಫ್ರಮ್ BDC to TDC ಬಂದಾಗ ಇಟ್ ಪುಷಸ್ ಔಟ್, ಅಲ್ಲಿ ಎಕ್ಸಾಸ್ಟ್ ವಾಲ್ವ್ ಓಪನ್ ಆಗಿರುತ್ತೆ. ಅವಾಗ ಏನಾಗುತ್ತೆ, ದ ಬರ್ನ್ಡ್ ಆಕ್ಸಿಜನ್ ವಿಚ್ ಬರ್ನ್ಡ್ ಗ್ಯಾಸಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ಕಂಬಷನ್ ಚೇಂಬರ್ ವಿಲ್ ಬಿ ಫೋರ್ಸ್ಡ್ ಟು ಎಕ್ಸ್ಪೆಲ್ ಔಟ್ಸೈಡ್. ಸೊ ದಿಸ್ ಒನ್ ವೆನ್ ಇಟ್ ಕಮ್ಸ್ ಅಟ್ ದ ಔಟ್ಪುಟ್ ಆಫ್ ದಿಸ್ ಎಕ್ಸಾಸ್ಟ್ ವಾಲ್ವ್ ಹೊರಗಡೆ ಔಟ್ಪುಟ್ ಅಲ್ಲಿ ಬಂದಾಗ ಇಟ್ ವಿಲ್ ಬಿ ಬ್ಲೋನ್ ಲೈಕ್ ಎನಿಥಿಂಗ್. ಸೊ ಇಟ್ ಫಾರ್ಮ್ಸ್ another internal energy, ಯಾಕಂದ್ರೆ ಆ ಹೀಟ್ ಎನರ್ಜಿ ಒಳಗೆ ಇಂಟರ್ನಲ್ ಎನರ್ಜಿ ಇರುತ್ತೆ ವಿಚ್ ಇಸ್ ಕನ್ವರ್ಟೆಡ್ ಇನ್ ಟು ದ ವರ್ಕಿಂಗ್ ಆಫ್ ಆ ಎನರ್ಜಿ ಉಪಯೋಗಿಸ್ಕೊಂಡ್ಬಿಟ್ಟು ಅದೇನಾಗುತ್ತೆ, ಟರ್ಬೈನ್ ಫ್ಯಾನ್ ಅನ್ನ ರೊಟೇಟ್ ಮಾಡುತ್ತೆ. ಸೊ ಇಟ್ ವಿಲ್ ಬಿ ಯೂಸ್ ದೇರ್, ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ದ ವರ್ಕ್ ಇನ್ಸೈಡ್ ದ ಟರ್ಬೈನ್. ಅರ್ಥ ಆಯ್ತಲ್ಲ? ದೆನ್ ದ ರಿಕವರಿ ಆಫ್ ದ ಬ್ಲೋನ್ ಎನರ್ಜಿ is higher if the pressure ratio of the turbine is higher. ಎಸ್, ಆ್ಯಕ್ಚುಲಿ ಏನಂತ ಹೇಳ್ತಾರೆ, ದ ರಿಕವರಿ ಆಫ್ ದ ಬ್ಲೋನ್ ಎನರ್ಜಿ. ಇಲ್ಲಿ ಏನಾಗುತ್ತೆ, ನೀವು ಏನು ಬ್ಲೋ ಎನರ್ಜಿ ಬರುತ್ತೆ ನಿಮ್ಗೆ ಎಕ್ಸಾಸ್ಟ್ ಗ್ಯಾಸಿಂದ, ಅದನ್ನು ಅಷ್ಟೇ ಪವರ್ ಅಥವಾ ಪ್ರೆಷರಲ್ಲಿ ಟರ್ಬೈನ್ ಫ್ಯಾನ್ನ ರೊಟೇಟ್ ಆಗುತ್ತೆ. ಹಾಗಾಗಿ ನಿಮ್ಗೆ ಔಟ್ಪುಟ್ಟು ಜಾಸ್ತಿ ಬರುತ್ತೆ. ಸೊ ಪ್ರೆಷರ್ ರೇಷಿಯೋ ಇಲ್ಲಿ ಜಾಸ್ತಿ ಇದ್ದಾಗ ನಿಮಗೆ ಜಾಸ್ತಿ ಔಟ್ಪುಟ್ ಬರುತ್ತೆ. ಅಂದರೆ ಹೈಯರ್ ಡೆನ್ಸಿಟಿ ಆಫ್ ಏರ್ ವಿಲ್ ಬಿ produced there to be sent to the combustion chamber. So that's why we can say that the recovery of the blown energy is higher if the pressure ratio of the turbine is high. So this is the construction and working of your constant pressure turbocharging. So constant pressure summarize ಮಾಡಬೇಕಂದ್ರೆ constant pressure turbocharging ಅಲ್ಲಿ ಏನಿರುತ್ತೆ, intake manifold ಅಥವಾ exhaust manifold, it will be having the same common manifolds irutte where the pressure will be a constant. The flow of the fluid inside that engine, inside that manifolds will be a constant thing. Sorry.
So now coming to the merits of this thing. So what are the merits of this constant pressure turbocharging? So the pressure ratio is higher. Yes, of course, the pressure ratio will be much more because we talk in terms of the density of the air. So here, higher the pressure, the compression will be higher, and because of that higher compression, you are going to get the higher density of the air. So that's why we call it as that's why this kind of engines are more efficient. ಈ ಥರ ಇಂಜಿನ್ ಯಾವಾಗಲೂ ಎಫಿಷಿಯನ್ಸಿ ಜಾಸ್ತಿ ಕೊಡುತ್ತೆ, ದ ಪ್ರೆಷರ್ ರೇಷಿಯೋ ಹೈಯರ್ ಇದ್ದಾಗ. ಆ್ಯಂಡ್ ದಿಸ್ ಸಿಸ್ಟಮ್ ಈಸ್ ಎಫಿಷಿಯಂಟ್ ಅಟ್ ಹೈಯರ್ ಇಂಜಿನ್ ಲೋಡ್ಸ್. ಈ ಸಿಸ್ಟಮು ಹೈಯರ್ ಇಂಜಿನ್ ಲೋಡ್ಸ್ಗಳಲ್ಲಿ, ಯಾಕಂತಂದ್ರೆ ಹೈಯರ್ ಇಂಜಿನ್ ಲೋಡ್ಸ್ಗಳಲ್ಲಿ ಏನಾಗುತ್ತೆ, ಹೈಯರ್ ವೆಲಾಸಿಟಿ ಆರ್ ಮೂವ್ಮೆಂಟ್ ಆಫ್ ದ ಎಕ್ಸಾಸ್ಟ್ ಗ್ಯಾಸಸ್ ಆ್ಯಂಡ್ ಇಟ್ gives you the more density of air, there you are going to get a more output, energy output. So ಹಾಗಾಗಿ this system is efficient at higher engine loads, not at the lower engine loads. ಯಾಕೆ ಅಂತಂದರೆ ನಿಮಗೆ ರೊಟೇಟ್ ಮಾಡಲಿಕ್ಕೆ, ಟರ್ಬೈನ್ ರೊಟೇಟ್ ಮಾಡಲಿಕ್ಕೆ ಅಟ್ಲೀಸ್ಟ್ ಸರ್ಟನ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಕ್ವೈರ್ಡ್. ಅದೇನಾಗುತ್ತೆ, ನಿಮ್ಮ ಎಕ್ಸಾಸ್ಟ್ ಪ್ರೆಷರ್ ಜಾಸ್ತಿ ಇತ್ತು ಅಂತಂದರೆ ಅದು ಇಟ್ ಓವರ್ಕಮ್ಸ್ ದಟ್ ಪ್ರೆಷರ್, ಇಟ್ ಮೇಕ್ಸ್ ಟು ವರ್ಕ್ ದ ಟರ್ಬೈನ್ to rotate, and in turn this turbine will rotate the compressor fan, right? ಹಾಗಾಗಿ at the higher engine loads ಅಲ್ಲಿ it is more efficient. And then the efficiency ಇರೋದ್ರಿಂದ ಏನಾಗುತ್ತೆ, ನಿಮ್ಮ BSFC will be low. ಸ್ಪೆಸಿಫಿಕ್ ಫ್ಯೂಯಲ್ ಕನ್ಸಂಪ್ಷನ್ಸ್ ನಾನು ಆಗಲೇ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ. ಸ್ಪೆಸಿಫಿಕ್ ಫ್ಯೂಯಲ್ ಕನ್ಸಂಪ್ಷನ್ ಒಂದು ಲೇಮ್ಯಾನ್ ಅಥವಾ ಒಂದು ಆಡು ಭಾಷೆಯಲ್ಲಿ ಅಥವಾ ಮನುಷ್ಯ ಹೇಳೋದೇನಂತಂದರೆ ಕಡಿಮೆ ಪೆಟ್ರೋಲಲ್ಲಿ ಜಾಸ್ತಿ ಮೈಲೇಜ್ ಸಿಗೋದು ಅಂತ ಹೇಳ್ತಾರಲ್ಲ. ಈ BSFCಯಲ್ಲಿ ಯು ಗೆಟ್ ಇಟ್ ವಿಲ್ ಬಿ ಅ ಮಿನಿಮಮ್ ಥಿಂಗ್, ಅಂದರೆ ಕಡಿಮೆ ಫ್ಯೂಯಲ್ ಕನ್ಸಂಪ್ಷನ್ ಯು ವಿಲ್ ಗೆಟ್ ಮೋರ್ ಪವರ್. ಆ್ಯಂಡ್ ದ ಎಕ್ಸಾಸ್ಟ್ ಪೈಪ್ ಅರೇಂಜ್ಮೆಂಟ್ ಈಸ್ ಸಿಂಪಲ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಯು ಡೋಂಟ್ ಹ್ಯಾವ್ ಎನಿ ಕಾಂಪ್ಲಿಕೇಶನ್ಸ್. ಯಾಕಂತಂದರೆ ಸಿನ್ಸ್ ಇಟ್ ಇಸ್ ಎ ಕಾನ್ಸ್ಟೆಂಟ್ ಪ್ರೆಷರ್ ಆ್ಯಂಡ್ ಎ ಕಾಮನ್ manifold system ಇರೋದ್ರಿಂದ you don't require any complication system here. That's why the exhaust pipe arrangement is as simple as that. Okay, then comes the engine speed is not limited by the turbine. ಇಲ್ಲೇನಾಗುತ್ತೆ ಅಂತಂದರೆ ಇಂಜಿನ್ ಸ್ಪೀಡ್ ಇದೆಯಲ್ಲ ಅದು ಟರ್ಬೈನ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಅದು ಇಂಜಿನ್ ಸ್ಪೀಡ್ ಬಂದು ಅವೈಲಬಿಲಿಟಿ ಆಫ್ ಯುವರ್ ಏರ್, ಫ್ರೆಶ್ ಏರ್ ಆ್ಯಂಡ್ ದ ಕಂಪ್ರೆಸ್ಡ್ ಏರ್. ಯಾಕಂದರೆ ನಿಮಗೆ ಇಲ್ಲಿ ಎಕ್ಸಾಸ್ಟ್ ಪ್ರೆಷರ್ ಜಾಸ್ತಿ ಇತ್ತು ಅಂತಂದರೆ ನಿಮಗೆ ಕಂಪ್ರೆಷನ್ ಜಾಸ್ತಿ ಸಿಗುತ್ತೆ, ಏರ್ ಕಂಪ್ರೆಷನ್ ಜಾಸ್ತಿ ಸಿಕ್ತು ಅಂತಂದರೆ ನಿಮಗೆ ಜಾಸ್ತಿ ಏರ್ ಕಂಪ್ರೆಸ್ ಆಗಿರೋದ್ರಿಂದ ಆಕ್ಸಿಜನ್ ಜಾಸ್ತಿ ಸಿಗುತ್ತೆ, ಹಾಗಾಗಿ ಬರ್ನಿಂಗ್ ಜಾಸ್ತಿ ಆಗುತ್ತೆ. ಹಾಗಾಗಿ ಬರ್ನಿಂಗ್ ಜಾಸ್ತಿ ಯಾವಾಗ ಆಗುತ್ತೆ, ನಿಮಗೆ ಪವರ್ ಔಟ್ಪುಟ್ ಜಾಸ್ತಿ ಬರುತ್ತೆ. ಬಟ್ ಟರ್ಬೈನ್ ಈಸ್ ನಾಟ್ ಮೇನ್ಲಿ ಡಿಪೆಂಡಿಂಗ್, ಅಥವಾ ಇಟ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ ಇಂಜಿನ್ ಸ್ಪೀಡ್. Okay, it is not limited by the turbine, it is independent. Turbine itself is an independent. Okay, ಇಲ್ಲಿಂದ ಆದಮೇಲೆ ಇದರದೇ ಆದಂಥ ಕೆಲವು ಡಿಮೆರಿಟ್ಸ್ಗಳಿದೆ. ಅದೇನಂತಂದರೆ ಇಲ್ಲಿ ದ ಸ್ಪೇಸ್ ನೀಡೆಡ್ ಫಾರ್ ದ ಸಿಸ್ಟಮ್ ಈಸ್ ಲಾರ್ಜ್. ಹೇಗೆ ಅಂತಂದರೆ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಟರ್ಬೈನ್ ಇರೋವಂಥ ಜಾಗ ಏನಿದೆ ಅದು ಸೆಂಟ್ರಿಫ್ಯೂಗಲ್ ಟರ್ಬೈನ್ ಇರ್ತದೆ. ಸೊ ಅಲ್ಲಿ ಎರಡೆರಡು ಫ್ಯಾನ್ಗಳಿರ್ತದೆ. ಒಂದು ಫ್ಯಾನ್ ಯು ಆರ್ ಮೇಕಿಂಗ್ ಇಟ್ ಆಸ್ ಎ ಡ್ರೈವರ್, ಅನದರ್ ಒನ್ ಈಸ್ ಡ್ರಿವನ್. ಸೊ ಡ್ರೈವರ್ ಈಸ್ ಯಾವುದು ಎಕ್ಸಾಸ್ಟ್ ಗ್ಯಾಸಿಂದ ಬಂದು ಏನು ರೊಟೇಟ್ ಆಗುತ್ತೆ ಅದು ಇಂಟರ್ನ್ ನಿಮ್ಮ ಕಂಪ್ರೆಸರ್ ಫ್ಯಾನನ್ನು ರೊಟೇಟ್ ಮಾಡುತ್ತೆ. ಸೊ ಇಟ್ ಈಸ್ ಹಾಗಾಗಿ ಈ ಸಿಸ್ಟಮಿಗೆ ಸ್ವಲ್ಪ ಜಾಗ ಜಾಸ್ತಿ ಬೇಕಾಗುತ್ತೆ. ದ ಸ್ಪೇಸ್ ನೀಡೆಡ್ ಫಾರ್ ದಿಸ್ ಸಿಸ್ಟಮ್ ಈಸ್ ಲಾರ್ಜ್. ನೆಕ್ಸ್ಟ್, ದ ರೆಸ್ಪಾನ್ಸ್ ಆಫ್ ದ ಸಿಸ್ಟಮ್ ಟು ಲೋಡ್ ಚೇಂಜ್ ಈಸ್ ಲೆಸ್. ನಾನು ನಿಮ್ಗೆ ಇದನ್ನು ಜನರಲಾಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ದ ರೆಸ್ಪಾನ್ಸ್ ಸಿಸ್ಟಮ್ ಏನಿರುತ್ತೆ, ಆ ಲೋಡ್ ಚೇಂಜ್ ಏನಿದೆ ಆ ಲೋಡ್ ಚೇಂಜ್ ವಿಲ್ ಬಿ ವೆರಿ ಲೆಸ್ ಫಾರ್ ದಟ್ ಒನ್. ಇಲ್ಲಿ ಅದೇ ಇಟ್ ಡಿಪೆಂಡ್ಸ್ ಅಪಾನ್ ದ ಇಂಜಿನ್ ಪವರ್ ಔಟ್ಪುಟ್ ಆ್ಯಂಡ್ ದ ಎಕ್ಸಾಸ್ಟ್ ಗ್ಯಾಸ್. ಹಾಗಾಗಿ ದ ರೆಸ್ಪಾನ್ಸ್ ಆಫ್ ದಟ್ ಲೋಡ್, ದ ಪರ್ಟಿಕ್ಯುಲರ್ ಲೋಡ್, ಅದು ಇಟ್ ಚೇಂಜಸ್ ವೆರಿ ಲೆಸ್. ಆ್ಯಂಡ್ ದ ಸ್ಕ್ಯಾವೆಂಜಿಂಗ್ ಈಸ್ ನಾಟ್ ಕಂಪ್ಲೀಟ್ ಅಥವಾ ಡಿಫಿಕಲ್ಟ್. ಸ್ಕ್ಯಾವೆಂಜಿಂಗ್ ಅಂತಂದರೆ ನಿಮ್ಮ ಎಕ್ಸಾಸ್ಟ್ ಗ್ಯಾಸ್ನ ಎಕ್ಸ್ಪೆಲ್ ಆಗುತ್ತಲ್ಲ ಅಟ್ ದ ಎಕ್ಸಾಸ್ಟ್ ಸ್ಟ್ರೋಕ್, ನಿಮ್ಮ ಕಂಬಷನ್ ಚೇಂಬರಿಂದ ಬಂಟ್ ಔಟ್ ಗ್ಯಾಸಸ್ಸನ್ನು ರಿಮೂವ್ ಮಾಡ್ತಿಲ್ಲ. ದಟ್ ಸ್ಕ್ಯಾವೆಂಜಿಂಗ್ ಇಟ್ಸ್ ನಾಟ್ ಕಂಪ್ಲೀಟ್ ಆರ್ ಇಟ್ ಇಸ್ ಸಮ್ ವಾಟ್ ಡಿಫಿಕಲ್ಟ್. ಯಾಕಂದರೆ ಅದು ಕಂಪ್ಲೀಟ್ ಆಗಿತ್ತು ಅಂತಂದರೆ ಮ್ಯಾಕ್ಸಿಮಮ್ ಪ್ರೆಷರ್ ನಿಮಗೆ ಸಿಗುತ್ತೆ, ಹಾಗಾಗಿ ನಿಮ್ಮ ವರ್ಕಿಂಗ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಇಫ್ ದಟ್ ಸ್ಕ್ಯಾವೆಂಜಿಂಗ್ ಇಸ್ ನಾಟ್ ದಟ್ ಕಂಪ್ಲೀಟ್, ಅವಾಗ ಏನಾಗುತ್ತೆ, ನಿಮಗೆ ಎಫಿಷಿಯನ್ಸಿನೂ ಕಡಿಮೆ ಆಗುತ್ತೆ, ರೊಟೇಷನ್ನು ಕಡಿಮೆ ಆಗುತ್ತೆ. ಆ್ಯಂಡ್ ಈ ಥರ ದಿಸ್ ಸಿಸ್ಟಮ್ ಇಸ್ ನಾಟ್ ಸೂಟಬಲ್ ಫಾರ್ ಸ್ಮಾಲ್ ಆ್ಯಂಡ್ ವೇರಿಯಬಲ್ ಸ್ಪೀಡ್ ಇಂಜಿನ್ಸ್. ಫಾರ್ ಸ್ಮಾಲ್ ಇಂಜಿನ್ಸ್ ನಿಮಗೆ ಔಟ್ಪುಟ್ಟು ಸ್ಮಾಲ್ ಆಗಿರ್ತದೆ. ಸೊ ಯು ಕೆನಾಟ್ ಎಕ್ಸ್ಪೆಕ್ಟ್ ದಟ್ ಮಚ್ ಆಫ್ ಎಫಿಷಿಯನ್ಸಿ. ಯಾಕಂತಂದರೆ ಹಿಯರ್
ನಿಮ್ಮ ಔಟ್ಪುಟ್ ಸ್ಮಾಲ್ ಇರುತ್ತೆ, ಹಾಗಾಗಿ ನಿಮ್ಮ ಇನ್ಪುಟ್ಟು ಕಡಿಮೆ ಇರುತ್ತೆ. ಇನ್ಪುಟ್ ಯಾಕೆ ಕಡಿಮೆ ಇರುತ್ತೆ ಅಂತಂದರೆ ನಿಮ್ಮ ಎಕ್ಸಾಸ್ಟ್ ಗ್ಯಾಸ್ ಪ್ರೆಷರು ಕಡಿಮೆ ಇರುತ್ತೆ. ಹಾಗಾಗಿ ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ದ ಸ್ಮಾಲ್ ಆ್ಯಂಡ್ ವೇರಿಯಬಲ್ ಸ್ಪೀಡ್ ಇಂಜಿನ್ಸ್ ಆ್ಯಂಡ್ ದ ಪಾರ್ಟ್ ಲೋಡ್ ಎಫಿಷಿಯನ್ಸಿ ಇಸ್ ವೆರಿ ಲೋ. ಯಾಕಂತಂದರೆ ಯು ಆರ್ ಮೇಕಿಂಗ್ ಯೂಸ್ ಆಫ್ ವೆರಿ ಎ ಪಾರ್ಟ್ ಆಫ್ ದ ಲೋಡ್. ಒಂದು ಲೋಡ್ ಅಂತಂದರೆ ನಿಮಗೆ ಕಂಬಷನಿಗೆ ಬೇಕಾಗಿರುವಂಥ ಒಂದು ಟೋಟಲ್ ವಾಲ್ಯೂಮ್ ಏನಿದೆಯಲ್ಲ, ಯು ಆರ್ ನಾಟ್ ಮೇಕಿಂಗ್ ಯೂಸ್ ಆಫ್ that volume completely. You are making a part load of that one and other efficiency will be very low. That's why this type of constant pressure turbocharging system is not suitable for a small and variable speed engines, right? So hagagi these are the merits and demerits of the constant pressure turbocharging. Now we will move on to the next is pulse pressure turbocharging. See, ಹಳೆದು constant pressure turbocharging, it was common for all those things, and in the pulse pressure turbocharging ಅಲ್ಲಿ there is a bit modification comparatively with the constant pressure turbocharging. ಹೇಗೆ ಅಂತಂದರೆ ಈ ಫಿಗರಲ್ಲಿ ನೀವು ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ the construction will be same as in case of your constant pressure. ಯಾಕಂದರೆ ಟರ್ಬೈನ್ ಒಂದು ಸೈಡ್ ಇದೆ, ಅಲ್ಲಿ ಮೇಲ್ಗಡೆಯಿಂದ ಏರ್ ಫ್ಲೋನು ಇದೆ. ಬಟ್ ಏರ್ ಫ್ಲೋ ಏನಿದೆ ಅದು ಇಲ್ಲಿ 4 ಸಿಲಿಂಡರ್ಸ್ ಇದೆ, ಅದಕ್ಕೆ ಇನ್ಲೆಟ್ಗೆ ಕರೆಕ್ಟಾಗಿ ಒಂದು ಕಾಮನ್ ಮ್ಯಾನಿಫೋಲ್ಡಿಂದ ಹೊರಗೆ ಹೋಗ್ತಾ ಇದೆ. ಬಟ್ ಎಕ್ಸಾಸ್ಟಲ್ಲಿ ನೋಡಿ, ನೀವು ಎರಡೆರಡು ಎಕ್ಸಾಸ್ಟ್ನ ಒಂದೊಂದು ಮ್ಯಾನಿಫೋಲ್ಡ್ ಮಾಡಿಬಿಟ್ಟು ಅದನ್ನು ಟರ್ಬೈನಿಗೆ ಇನ್ಪುಟ್ ಆಗಿ ಕೊಟ್ಟಿದ್ದಾರೆ. ಸೊ ದಟ್ ಎರಡು ಕಾಮನ್ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ಸ್ಗಳು ಬರ್ತಾ ಇದೆ ನಿಮಗೆ ಈ ಇಂಜಿನಿಂದ. ಬಟ್ ಅಲ್ಲಿ ಇಂಡಿವಿಜುವಲ್ ಆಗಿ ಒಂದೊಂದೇ ಸಪ್ರೇಟ್ ಆ್ಯಂಡ್ ಕಾಮನ್ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಇತ್ತು ಇಲ್ಲಿ ಕಾನ್ಸ್ಟೆಂಟ್ ಪ್ರೆಷರಲ್ಲಿ. ಇಲ್ಲಿ ಪಲ್ಸ್ ಪ್ರೆಷರಲ್ಲಿ ದಟ್ಸ್ ವೈ ಇಟ್ಸ್ ಬಿಟ್ ಅಡ್ವಾನ್ಸ್ಡ್ ಕಂಪ್ಯಾರಿಟಿವ್ಲಿ ವಿತ್ ಯುವರ್ ಕಾನ್ಸ್ಟೆಂಟ್ ಪ್ರೆಷರ್ ಟರ್ಬೋಚಾರ್ಜಿಂಗ್. ಯಾಕೆ ಅಂತಂದರೆ ನಾವು ಹಿಯರ್ ಅಟ್ ದ ಮೊಮೆಂಟ್ ದ ಎಕ್ಸಾಸ್ಟ್ ವಾಲ್ ಸ್ಟಾರ್ಟ್ಸ್ ಓಪನ್, ಇಲ್ಲಿ ಟರ್ಬೈನ್ ರನ್ ಆಗೋದೇ ನಿಮಗೆ ಎಕ್ಸಾಸ್ಟ್ ಗ್ಯಾಸಿಂದ. ಸೊ ಇಲ್ಲಿ ಅಟ್ ದ ಮೊಮೆಂಟ್ ಒಂದು ಸಮಯದಲ್ಲಿ ಎಕ್ಸಾಸ್ಟ್ ವಾಲ್ ಓಪನ್ ಆಗುತ್ತೆ. ಎಲ್ಲಿ ಎಕ್ಸಾಸ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಕ್ಸಾಸ್ಟ್ ವಾಲ್ ಓಪನ್ ಆಗುತ್ತೆ. ಸೊ ಅಲ್ಲಿ ಏನಾಗಿರುತ್ತೆ, ಇನ್ನು ಎಕ್ಸಾಸ್ಟ್ ವಾಲ್ ಕಂಪ್ಲೀಟ್ ಆಗಿ ಓಪನ್ ಆಗಿರೋದಿಲ್ಲ. ದ ಪ್ರೆಷರ್ ಇನ್ಸೈಡ್ ದ ಕಂಬಷನ್ ಚೇಂಬರ್ ವಿಲ್ ಬಿ 6 to 10 times more than your atmospheric pressure. ಹೊರಗಡೆ ಇರೋ ಅಟ್ಮಾಸ್ಫಿಯರಿಕ್ ಪ್ರೆಷರಿಗೂ ಇದರಲ್ಲಿರೋ ಪ್ರೆಷರಿಗೂ 6 ರಿಂದ 10 ಪಟ್ಟು ಜಾಸ್ತಿ ಇರ್ತದೆ. ಸೊ ದ ಪ್ರೆಷರ್ ವಿಲ್ ಬಿ ಮೋರ್. ಸೊ ವೆರಾಸ್ ದ ಪ್ರೆಷರ್ ಇನ್ ದ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ವಿಲ್ ಬಿ ಕ್ಲೋಸ್ ಟು ದ ಅಟ್ಮಾಸ್ಫಿಯರಿಕ್. ಇಲ್ಲಿ ವಾಲ್ವ್ ಆದಮೇಲೆ ನೆಕ್ಸ್ಟ್ ಎಕ್ಸಾಸ್ಟ್ ಮ್ಯಾನಿಫೋಲ್ಡಲ್ಲಿ ಏನಿದೆಯಲ್ಲ ಆ ಪ್ರೆಷರು ಅಟ್ಮಾಸ್ಫಿಯರಿಕ್ ಪ್ರೆಷರು ಆಲ್ಮೋಸ್ಟ್ ಸೇಮ್ ಇರ್ತದೆ, ವಿಲ್ ಬಿ ಕ್ಲೋಸ್ ಟು ದ ಅಟ್ಮಾಸ್ಫಿಯರಿಕ್ ವ್ಯಾಲ್ಯೂ, ರೈಟ್? ಇಲ್ಲಿ ಏನಾಗುತ್ತೆ ಅಂತಂದರೆ when the expansion of the gas to the exhaust manifold pressure occurs by sudden expansion at the valve throat. ಅಂದರೆ ನಿಮ್ಮ ಎಕ್ಸಾಸ್ಟ್ ಇಲ್ಲಿ 6 to 10 times ಜಾಸ್ತಿ ಇರುತ್ತೆ ಪ್ರೆಷರು. ಅಲ್ಲಿ ವಾಲ್ವಲ್ಲಿ ವೆನ್ ಇಟ್ ಸ್ಟಾರ್ಟ್ಸ್ ಓಪನಿಂಗ್ ದ ವಾಲ್ವ್, ಅಲ್ಲಿ ವಾಲ್ವ್ ಮ್ಯಾನಿಫೋಲ್ಡ್ ಥ್ರೋಟಲ್ಲಿ ಏನಾಗಿರುತ್ತೆ, ಸಡನ್ ಎಕ್ಸ್ಪ್ಯಾನ್ಷನ್ ಇರುತ್ತೆ. ಯಾಕಂದರೆ ದೇರ್ ವಿಲ್ ಬಿ ಅ ಡಿಫ್ರೆನ್ಸ್ ಇನ್ ಪ್ರೆಷರ್. ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಪ್ರೆಷರ್ ಬೇರೆ ಇರುತ್ತೆ, ಒಳಗಡೆ ಇರೋ ಪ್ರೆಷರ್ ಬೇರೆ ಇರುತ್ತೆ. ಬಿಕಾಸ್ ಆಫ್ ದ ಡಿಫ್ರೆನ್ಸ್ ಇನ್ ಪ್ರೆಷರ್ ಸಡನ್ ದೇರ್ ವಿಲ್ ಬಿ ಎಕ್ಸ್ಪ್ಯಾನ್ಷನ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಅ ಸೋನಿಕ್ ವ್ಯಾಲ್ಯೂ. ಸೋನಿಕ್ ಸ್ಪೀಡಲ್ಲಿ ನಿಮ್ಮ ಎಕ್ಸಾಸ್ಟ್ ಗ್ಯಾಸ್ ಹೊರಗಡೆ ಬರುತ್ತೆ. ಸೊ ದಿಸ್ ಈಸ್ ದ ಪಲ್ಸ್ ವಿಚ್ ಇಟ್ ಫೀಲ್ಸ್ ಆ್ಯಂಡ್ ಕನ್ವರ್ಟ್ಸ್ ದಟ್ ಒನ್ ಆಸ್ ಅ ಯೂಸ್ಫುಲ್ ಫಾರ್ ದಟ್ ಒನ್. ಯಾಕಂದರೆ ಆ ಸೋನಿಕ್ ಸ್ಪೀಡಿಂದ ಏನಾಗುತ್ತೆ, ಎಕ್ಸಾಸ್ಟ್ ಗ್ಯಾಸಸ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಸೊ ಇಟ್ ವಿಲ್ ಹಿಟ್ ದ ಟರ್ಬೈನ್ there in the turbine fan, so it makes the turbine fan to rotate. Okay, so since no pressure recovery occurs due to turbulent mixing, so ಇಲ್ಲಿ ಏನಾಗುತ್ತೆ, ರೊಟೇಟ್ ಆದಮೇಲೆ ಏನಾಗುತ್ತೆ, ಅಲ್ಲಿ ನಿಮಗೆ there will be ಪ್ರೆಷರ್ ಕಡಿಮೆ ಆಗೋಗಿರುತ್ತೆ. ಯಾಕಂತಂದರೆ ಅದಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಡಿಫ್ರೆನ್ಸ್ ಇನ್ ಪ್ರೆಷರ್ ಸಿಕ್ಕಿರುತ್ತೆ. ಈ ಡಿಫ್ರೆನ್ಸ್ ಪ್ರೆಷರಿಂದ ಯು ವಿಲ್ ಬಿ ಹ್ಯಾವಿಂಗ್ ಎ ಸೋನಿಕ್ ಸ್ಪೀಡ್. ಅದಾದಮೇಲೆ ವೆನ್ ದೆರ್ ವಿಲ್ ಬಿ ಅ ಟರ್ಬುಲೆಂಟ್ ಮಿಕ್ಸಿಂಗ್, ಅಲ್ಲಿ ಬಂದಾದಮೇಲೆ ಒಂದು ಟರ್ಬುಲೆಂಟ್ ಮಿಕ್ಸಿಂಗ್ ಆಗುತ್ತಲ್ಲ, ಅಂದರೆ ಒಂದು ಏರಿಯಾ ಜಾಸ್ತಿ ಸಿಗುತ್ತೆ, ಸ್ಪೀಡ್ ಜಾಸ್ತಿ ಇದ್ದಾಗ ಅಲ್ಲಿ ಏನಾಗುತ್ತೆ, ನಾರ್ಮಲಿ ಇಟ್ ಸ್ಟಾರ್ಟ್ಸ್ ಎಕ್ಸ್ಪ್ಯಾಂಡಿಂಗ್. ಅಲ್ಲಿ ಏನಾಗುತ್ತೆ, ದೇರ್ ವಿಲ್ ಬಿ ನಾಟ್ ದಟ್ ಮಚ್ ಪ್ರೆಷರ್, ಪ್ರೆಷರ್ ವಿಲ್ ಬಿ ವೆರಿ ಲೆಸ್. ಸೊ ಹಾಗಾಗಿ ದ ಎಕ್ಸಾಸ್ಟ್ ಪೈಪ್ಸ್ ಆರ್ ವೆರಿ ಸ್ಮಾಲ್ ಇನ್ ಸೈಜ್ ಆ್ಯಂಡ್ ಲೆಂತ್. ಸೊ ಇಲ್ಲಿ ಎಕ್ಸಾಸ್ಟ್ ಗ್ಯಾಸ್ ಪೈಪ್ಸ್ಗಳು ಬಹಳ ಕಡಿಮೆಯಾಗಿ ಸಣ್ಣದಾಗಿರುತ್ತೆ ಮತ್ತು ಚಿಕ್ಕದಾಗಿ ಇರ್ತದೆ.
ಅಂದರೆ ಡೈಮೆನ್ಷನಲ್ಲಿ ಸಣ್ಣದಾಗಿರುತ್ತೆ, ಲೆಂತ್ ವೈಸು ಚಿಕ್ಕದಾಗಿರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಈ ಎಕ್ಸಾಸ್ಟ್ ಪೈಪ್ಸಿಗೋಸ್ಕರ ಏನು ಮಾಡ್ತಾರೆ, ಇಲ್ಲಿ ಎರಡೆರಡು ಪೈಪನ್ನು ಗ್ರೂಪ್ ಮಾಡಿ ಒಂದು ಮ್ಯಾನಿಫೋಲ್ಡ್ ಮಾಡಿರ್ತಾರೆ ಅಲ್ಲಿ. ದಟ್ ಈಸ್ ದ actually difference between your constant pressure and the pulse pressure. Now the pulses of the exhaust gas are fed to the turbine to convert the thermal energy into mechanical work. Yes, this is the pulses. Actually the difference in the pressure in pulses idella, that will be fed to the turbine and it converts that thermal energy into useful mechanical work. So these are the construction and working of your pulse pressure turbocharging. ಸೊ ಜಾಸ್ತಿ ಅಂತ ಡಿಫ್ರೆನ್ಸ್ ಏನಿರೋದಿಲ್ಲ ಅದರಲ್ಲಿಗೂ ಇದಕ್ಕೂ. ಇಲ್ಲೇನಾಗುತ್ತೆ ಅಂತಂದರೆ ಅಲ್ಲಿ ಇಟ್ಸ್ ಎ ಕಾನ್ಸ್ಟೆಂಟ್ ಪ್ರೆಷರ್ ಇರೋದ್ರಿಂದ ಕಾಮನ್ ಮ್ಯಾನಿಫೋಲ್ಡ್ ಇರುತ್ತೆ. ಇಲ್ಲಿ ಪಲ್ಸ್ ಪ್ರೆಷರ್ ಇರೋದ್ರಿಂದ ನಿಮಗೆ ಇಲ್ಲಿ ಮ್ಯಾನಿಫೋಲ್ಡ್ಸ್ಗಳಲ್ಲಿ ಟು ಫೀಲ್ ದ ಡಿಫ್ರೆನ್ಸ್ ದ ಸೋನಿಕ್ ಸ್ಪೀಡ್, ಅಲ್ಲಿ ವಾಲ್ವ್ ಥ್ರೋಟಲ್ಲಿ ಬರುವಂಥ ಸೋನಿಕ್ ಸ್ಪೀಡ್ನ ಮೇಕ್ ಯೂಸ್ ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೊಂಡು ಆ ಪ್ರೆಷರಿಂದ ನಿಮ್ಮ ಟರ್ಬೈನ್ ರನ್ ಮಾಡಲಿಕ್ಕೋಸ್ಕರ ಅಲ್ಲಿ ಸಣ್ಣದಾಗಿ ಚಿಕ್ಕದಾಗಿರುವಂಥ ಎಕ್ಸಾಸ್ಟ್ ಪೈಪ್ಸ್ನ ಮಾಡಿಬಿಟ್ಟು ಒಂದು ಕಾಮನ್ ಮ್ಯಾನಿಫೋಲ್ಡ್ ಮಾಡಿ ದಟ್ ವಿಲ್ ಬಿ ಫೆಡ್ ಇನ್ ಟು ದ ಟರ್ಬೈನ್. ರೈಟ್, ಇದನ್ನು ಪಲ್ಸ್ ಪ್ರೆಷರ್ ಟರ್ಬೋ ಚಾರ್ಜಿಂಗ್ ಅಂತ ಹೇಳ್ತಾರೆ. ಇದರದ ಮೆರಿಟ್ಸ್ ಮತ್ತು ಡಿಮೆರಿಟ್ಸು ಈಗ ಡಿಸ್ಕಷನ್ ಮಾಡೋಣ. ನಾವು ದಿಸ್ ಸಿಸ್ಟಮ್ ಈಸ್ ಎಫಿಷಿಯೆಂಟ್. ದ ಮೆರಿಟ್ಸ್ ಇದ್ರದ್ದು ಏನು ಅಂತಂದರೆ, ದಿಸ್ ಸಿಸ್ಟಮ್ ಈಸ್ ಎಫಿಷಿಯೆಂಟ್ ಇಫ್ ದ ಪ್ರೆಷರ್ ರೇಷಿಯೋ ಆಫ್ ಟರ್ಬೈನ್ ಈಸ್ less than 2:1. This system is efficient if the pressure ratio of turbine is less than 2:1. Yes, ಯಾಕೆ ಅಂತಂದರೆ ಇಲ್ಲಿ ಎಕ್ಸಾಸ್ಟ್ ಗ್ಯಾಸ್ ಪೈಪ್ ಚಿಕ್ಕದಾಗಿ ಮಾಡಿರ್ತಾರೆ ಟು ಫೀಲ್ ದ ಪಲ್ಸ್ ಡಿಫ್ರೆನ್ಸ್ ಬಿಟ್ವೀನ್ ದ ಅಟ್ಮಾಸ್ಫಿರಿಕ್ ಪ್ರೆಷರ್ ಆ್ಯಂಡ್ ದ ಪ್ರೆಷರ್ ಎಕ್ಸರ್ಟೆಡ್ ಇನ್ಸೈಡ್ ದ ಇಂಜಿನ್. ಮತ್ತು ಅದು ವೆನ್ ಇಟ್ ಕಮ್ಸ್ ಔಟ್ ಥ್ರೂ ದ ಎಕ್ಸಾಸ್ಟ್ ವಾಲ್ವ್ ಥ್ರೋಟಿಂದ ಬರಬೇಕಾದ್ರೆ ಈ ಪ್ರೆಷರ್ ವೇರಿಯೇಷನ್ ಇಂದ ಪಲ್ಸ್ಗಳೇನಿರುತ್ತಲ್ಲ ಅದರದ್ದು ಫೋರ್ಸನ್ನು ದೇ ಆರ್ ಗೋಯಿಂಗ್ ಟು ಮೇಕ್, ಅದರಿಂದ ಉಪಯೋಗ ಪಡ್ಕೊಂಡ್ಬಿಟ್ಟು ನಿಮ್ಮ ಟರ್ಬೈನ್ನ ರೊಟೇಟ್ ಮಾಡ್ತಾರೆ. ಸಪೋಸ್ ಇದು ಜಾಸ್ತಿ ಆಯಿತು ಅಂತಂದರೆ ದೆನ್ ಇಟ್ ವಿಲ್ ನಾಟ್ ಬಿ ಎಫಿಷಿಯೆಂಟ್. ದ ಡಿಸೈನ್ ಈಸ್ ಮೇಡ್ ಇನ್ ಸಚ್ ಎ ವೇ ದಟ್ ದಿಸ್ ಈಸ್ ವೆರಿ ಮಚ್ ಎಫಿಷಿಯೆಂಟ್ ವಿಚ್ ಈಸ್ ಫಾರ್ 2:1 ಆರ್ ಲೆಸ್ ದೆನ್ 2:1 ರೇಷಿಯೋದಲ್ಲಿ. ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ನಿಮಗೆ ಆ ಪಲ್ಸ್ ವೇರಿಯೇಷನ್ ನೋಡೋಕೆ ಹೋದರೆ ಇಲ್ಲಿ ಟರ್ಬೈನ್ ಬರಲಿಕ್ಕಾಗೋದಿಲ್ಲ. ಸೊ ಎಫಿಷಿಯನ್ಸಿ ವಿಲ್ ಬಿ ಲೆಸ್. ಸೊ ಹಾಗಾಗಿ ದಿಸ್ ಈಸ್ ಮೋರ್ ಎಫಿಷಿಯೆಂಟ್, ಈ ಥರದ ಮೋರ್ ಎಫಿಷಿಯೆಂಟ್ ವಿಚ್ ಇಸ್ ಫಾರ್ ದ ಟರ್ಬೈನ್ ಈಸ್ ಲೆಸ್ ದೆನ್ 2:1 ರೇಷಿಯೋ ಆಫ್ ಪ್ರೆಷರ್. ಅಟ್ ಲೋ ಲೋಡ್ ಆ್ಯಂಡ್ ಲೋ ಸ್ಪೀಡ್ ಇಟ್ ಈಸ್ ಮೋರ್ ಎಫಿಷಿಯೆಂಟ್. ಎಸ್, ಯಾಕಂದರೆ ದೆರ್ ವಿಲ್ ಬಿ ಅ ಡಿಫರೆನ್ಸ್ ಇನ್ ಪ್ರೆಷರ್ ಈಸಿಯಾಗಿ ಗೊತ್ತಾಗುತ್ತೆ ಫಾರ್ ದ ಲೋ ಲೋಡ್ ಆ್ಯಂಡ್ ದ ಲೋ ಸ್ಪೀಡ್. ಹಾಗಾಗಿ ಇಟ್ ವಿಲ್ ಬಿ ಮೋರ್ ಎಫಿಷಿಯೆಂಟ್ ಫಾರ್ ದಟ್ ಒನ್. ಹಾಗಾಗಿ ಇಲ್ಲಿ ಯು ಆರ್ ಮೇಕಿಂಗ್ ಯೂಸ್ ಆಫ್ ಎ ಲೆಸ್ಸರ್ ಅಥವಾ ಶಾರ್ಟರ್ ಎಕ್ಸಾಸ್ಟ್ ಗ್ಯಾಸ್ ಪೈಪು. ಹಾಗಾಗಿ ದ ಸ್ಪೇಸ್ ನೀಡೆಡ್ ಈಸ್ ವೆರಿ ಲೆಸ್. ಇಲ್ಲಿ ಸ್ಪೇಸ್ ರಿಕ್ವೈರ್ಮೆಂಟ್ ಈಸ್ ಲೆಸ್ ಕಂಪ್ಯಾರಿಟಿವ್ಲಿ ಫಾರ್ ಯುವರ್ ಕಾನ್ಸ್ಟೆಂಟ್ ಪ್ರೆಷರ್ ಟರ್ಬೋ ಚಾರ್ಜರ್. ಸೊ ದ ಎಕ್ಸಾಸ್ಟ್ ಪ್ರೊಸೆಸ್ ಆಫ್ ಸಿಲಿಂಡರ್ ಡಸ್ ನಾಟ್ ಇಂಟರ್ಫಿಯರ್ ವಿತ್ ಈಚ್ ಅದರ್. ಇಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿ ಏನಾಗ್ತಿತ್ತು ಕಾನ್ಸ್ಟೆಂಟ್ ಪ್ರೆಷರಲ್ಲಿ ನಿಮಗೆ ಆ ನಾಲ್ಕನ್ನು ಮಾಮೂಲಿ ಅದ್ರ ಪಾಟಿಗೆ ಅದು ಬರೋದು, ಅವ್ನು ಕಾಮನ್ ಮ್ಯಾನಿಫೋಲ್ಡಿಗೆ ಬರೋದು. ಇಲ್ಲಿ ಏನಾಗುತ್ತೆ ಅಂತಂದರೆ ಎರಡೆರಡರದ್ದು ಸೇರಿ ಸಪ್ರೇಟಾಗಿ ಬರೋದ್ರಿಂದ ಸೊ ಎಕ್ಸಾಸ್ಟ್ ಪ್ರೊಸೆಸ್ ಆಫ್ ಸಿಲಿಂಡರ್ ಒಂದರಿಂದ ಇನ್ನೊಂದಕ್ಕೆ, ಅಂದರೆ 1, 2 ಒಂದಕ್ಕಾಯಿತು ಅಂತಂದರೆ 1 ಮತ್ತು 3ಕ್ಕೆ ಯಾವ ಸಂಬಂಧನೂ ಇರೋಲ್ಲ, 1 ಮತ್ತು 4ಕ್ಕೆ ಯಾವುದು ಸಂಬಂಧನೂ ಇರೋದಿಲ್ಲ. ಆ ಥರ ದ ಎಕ್ಸಾಸ್ಟ್ ಪ್ರೊಸೆಸ್ ಆಫ್ ದಿಸ್ ಸಿಲಿಂಡರ್ ಡಸ್ ನಾಟ್ ಇಂಟರ್ಫಿಯರ್ ವಿತ್ ಈಚ್ ಅದರ್. ಸೊ ಅದ್ರ ಪಾಡಿಗೆ ಅದು ಬರುತ್ತೆ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಮಿಕ್ಸ್ಡ್ ಅಟ್ ದ ಕಾಮನ್ ಮ್ಯಾನಿಫೋಲ್ಡ್. ರೈಟ್, ನೌ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಡಿಮೆರಿಟ್ಸ್ ಆಫ್ ದಿಸ್ ಥಿಂಗ್. ಈ ಸಿಸ್ಟಮಲ್ಲಿ this system is inefficient if the pressure ratio of the turbine is more than 2:1. Yes, ನಾನು ಆಗಲೇ ಹೇಳ್ದಂಗೆ it is very much efficient when there is a pressure ratio is equal to 2:1 or less than 2:1. Suppose if it is more than 2:1 or more number of cylinders ittu antandre, then this pressure ratio will be inefficient. It will not inefficient ಅಂದರೆ 0 ಅಂತ ಅಲ್ಲ, but it is very less efficient as comparatively. ನಮಗೇನು ಥಿಯರಿಟಿಕಲಿ ಆ್ಯಕ್ಚುಲಿ ಎಷ್ಟು ಪವರ್ ಔಟ್ಪುಟ್ ನಮಗೆ ಬೇಕಾಗಿತ್ತು ಬಿಕಾಸ್ ಆಫ್ ದ ಮೂವ್ಮೆಂಟ್ ಆಫ್ ದಿಸ್ ಟರ್ಬೈನ್, ರೊಟೇಷನ್ ಆಫ್ ದಿಸ್ ಟರ್ಬೈನ್ ವಿತ್ ದ ಏರ್, ಕಂಪ್ರೆಸ್ಡ್ ಏರ್ ವಿತ್ ದ ಹೈ ಡೆನ್ಸಿಟಿ ಏರ್ ಏನು ಬರಬೇಕಾಗಿತ್ತು ಅದು ಬರಲಿಕ್ಕೆ ಸಾಧ್ಯ ಇರೋದಿಲ್ಲ. ಬಿಕಾಸ್ ಇಲ್ಲಿ ಇಟ್ ಫೀಲ್ಸ್ ವಿತ್ ದ ಪಲ್ಸ್ ಪ್ರೆಷರ್,
ನಾಟ್ ಆಸ್ ಅ ಕಾನ್ಸ್ಟೆಂಟ್ ಪ್ರೆಷರ್. ಫಾರ್ ದ ಪಲ್ಸ್ ಪ್ರೆಷರ್ ಗೋಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗಾಗಿ ಫಾರ್ ಲೆಸ್ಸರ್ ರೇಷಿಯೋಸ್ ಆಫ್ ಇಂಜಿನ್ ಅಥವಾ ಕಡಿಮೆ ಇರುವಂಥ ಇಂಜಿನ್ಸ್ಗೆ ಇಟ್ ಈಸ್ ಮೋರ್ ಎಫಿಷಿಯೆಂಟ್. ಬಟ್ ಹೈಯರ್ ಪ್ರೆಷರ್ ರೇಷಿಯೋ ಅಥವಾ ಟರ್ಬೈನ್ ಪ್ರೆಷರ್ ರೇಷಿಯೋ ಜಾಸ್ತಿ ಇರೋದ್ರಲ್ಲಿ ದಿಸ್ ಇಸ್ ನಾಟ್ ದಟ್ ಮಚ್ ಎಫಿಷಿಯೆಂಟ್. ಆಮೇಲೆ ದಿಸ್ ಸಿಸ್ಟಮ್ ಈಸ್ ಮೋರ್ ಕಾಂಪ್ಲಿಕೇಟೆಡ್ ಫಾರ್ ಇಂಜಿನ್ಸ್ ವಿತ್ ಅ ಲಾರ್ಜ್ ನಂಬರ್ ಆಫ್ ಸಿಲಿಂಡರ್ಸ್. ಅದೇ ನಾನು ಹೇಳ್ದಂಗೆ 6 ಸಿಲಿಂಡರ್ಸ್ ಇಂಜಿನ್ ಅಥವಾ 8 ಸಿಲಿಂಡರ್ಸ್ ಇಂಜಿನ್ ಅವೆಲ್ಲ ಇದ್ದಾಗ ಇಟ್ ವಿಲ್ ಬಿ ಅ ಕಾಂಪ್ಲಿಕೇಟೆಡ್. ಯಾಕಂದರೆ ಯು ಕೆನಾಟ್ ಫೀಲ್ ದಟ್ ಒನ್. ಅವಾಗ ಎರಡೆರಡನ್ನ ಸೇರಿಸ್ಕೊತ ಹೋದರೆ ಜಾಸ್ತಿ ಆಗುತ್ತೆ, ಅಲ್ಲಿ ಏರಿಯಾನು ಜಾಸ್ತಿ ಆಗುತ್ತೆ. ದೆನ್ ಯು ಮೇ ನಾಟ್ ಗೆಟ್ ವಾಟ್ ಎವರ್ ದ ಮಿನಿಮಮ್ ಪ್ರೆಷರ್ ರಿಕ್ವೈರ್ಡ್ ಟು ರನ್ ದ ಟರ್ಬೈನ್ಸ್. ಹಾಗಾಗಿ ಇಟ್ ವಿಲ್ ಬಿ ಬಿಟ್ ಕಾಂಪ್ಲಿಕೇಟೆಡ್ ಫಾರ್ ದ ಇಂಜಿನ್ಸ್ ವಿತ್ ಅ ಲಾರ್ಜ್ ನಂಬರ್ ಆಫ್ ಸಿಲಿಂಡರ್ಸ್. ಜಾಸ್ತಿ ಸಿಲಿಂಡರ್ಸ್ ಇರುವಂಥ ಇಂಜಿನ್ಸ್ಗಳಿಗೆ ಅದು ಸ್ವಲ್ಪ ಕಾಂಪ್ಲಿಕೇಶನ್ ಆಗಿರ್ತದೆ. ನೆಕ್ಸ್ಟ್, ದ ಟರ್ಬೈನ್ ಎಫಿಷಿಯನ್ಸಿ ಈಸ್ ಲೆಸ್ ಫಾರ್ ಸಿಂಗಲ್ ಆರ್ ಟ್ವಿನ್ ಸಿಲಿಂಡರ್ ಇಂಜಿನ್ಸ್. ಸೊ ಇಲ್ಲಿ ಕಮಿಂಗ್ ಟು ದಿಸ್ ಎಫಿಷಿಯನ್ಸಿ, ವಿ ಆರ್ ಟಾಕಿಂಗ್ ಅಬೌಟ್ ದ ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಆರ್ ವಾಟ್ ಎವರ್ ದ ಎಫಿಷಿಯನ್ಸಿ ಇಟ್ಸ್ ಕಮಿಂಗ್ ಟು ಹಿಯರ್, ಅಥವಾ BSFC ಆಗಲಿ. ಇಲ್ಲಿ ಏನಾಗುತ್ತೆ, ಇಟ್ ಈಸ್ ನಾಟ್ ಸಿಂಗಲ್ ಸಿಲಿಂಡರ್ ಆಗಲಿ ಅಥವಾ ಎರಡೇ ಸಿಲಿಂಡರ್ ಇರೋದಿತ್ತು ಅಂತಂದರೆ ಯು ಮೇ ನಾಟ್ ಗೆಟ್. ಅದಕ್ಕೆ ಕಾನ್ಸ್ಟೆಂಟ್ ಪ್ರೆಷರ್ ಇಸ್ ಬೆಟರ್, ರೈಟ್? ಸೊ ಪಲ್ಸ್ ಪ್ರೆಷರ್ ಯು ಮೇ ನಾಟ್ ಫೀಲ್ ಆರ್ ಯು ಮೇ ನಾಟ್ ಗೆಟ್ ದಟ್ ಎಕ್ಸ್ಪೆಕ್ಟೆಡ್ ಪಲ್ಸ್ ಪ್ರೆಷರ್. ಇಲ್ಲಿ 1 ಸಿಲಿಂಡರ್ ಆಗಲಿ ಅಥವಾ ಟ್ವಿನ್ ಸಿಲಿಂಡರ್ಸಲ್ಲಿ ಯು ಮೇ ನಾಟ್ ಗೆಟ್ ದಟ್ ಒನ್. ಹಾಗಾಗಿ ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ದ single or twin cylinder engines. So this is about the merits and demerits of pulse pressure turbocharging. ಇಲ್ಲಿಗೆ ನಿಮ್ಮದು ಸಿಲೆಬಸ್ ಕಂಪ್ಲೀಟ್ ಆಯಿತು. ನಾವು ಈಗ ಸ್ವಲ್ಪ ತಿಳ್ಕೊಳ್ಳೋಣ ಅಂಥೇಳಿ ಪಲ್ಸ್ ಕನ್ವರ್ಟರ್ ಟೈಪ್ ಟರ್ಬೋಚಾರ್ಜಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಪಲ್ಸ್ ಟರ್ಬೋಚಾರ್ಜಿಂಗ್ ಏನಾಗುತ್ತೆ ಅಂತಂದರೆ ಇಟ್ ಈಸ್ ಸುಪೀರಿಯರ್. ಯಾಕಂತಂದರೆ ಕಾನ್ಸ್ಟೆಂಟ್ ಪ್ರೆಷರ್ ಟರ್ಬೋಚಾರ್ಜಿಂಗು ಪಲ್ಸ್ ಪ್ರೆಷರ್ ಟರ್ಬೋಚಾರ್ಜಿಂಗಲ್ಲಿ ಅದರದ್ದೇ ಆದಂಥ ಡಿಮೆರಿಟ್ಸು, ಅದರದ್ದೇ ಆದಂಥ ಕೆಲವು ಲಿಮಿಟೇಷನ್ಸ್ಗಳಿದ್ದಾವೆ. ಅವು ಪರ್ಟಿಕ್ಯುಲರ್ ನಂಬರ್ ಆಫ್ ಇಂಜಿನ್ ಅಥವಾ ಇಂಜಿನ್ ಸಿಲಿಂಡರ್ಸಿಗೆ ಮಾತ್ರ ಅವು ಎಫಿಷಿಯೆಂಟಾಗಿ ಕೆಲಸ ಮಾಡ್ತವೆ. ಅದು ಬಿಟ್ಟು ಫಾರ್ ಎಕ್ಸಾಂಪಲ್ ಮೆರೈನ್ ಇಂಜಿನ್, ಸಿಯಲ್ಲಿ ಯೂಸ್ ಮಾಡೋದು, ಸಮುದ್ರದಲ್ಲಿ ಯೂಸ್ ಮಾಡುವಂಥ ಮೆರೈನ್ ಇಂಜಿನ್ಸ್ಗಳಲ್ಲಿ ಯು ಮೇ ನಾಟ್ ಫೀಲ್. ಯಾಕಂದರೆ ಅಲ್ಲಿ ಇಂಜಿನ್ಸ್ಗಳು ಸೈಜ್ಗಳು ದೊಡ್ಡವು ಇರ್ತವೆ, ನಿಮ್ಮ ಎಕ್ಸಾಸ್ಟ್ ದೊಡ್ಡದಿರ್ತದೆ. ಸೊ ಇಟ್ ಮೇ ನಾಟ್ ಬಿ ಸೂಟಬಲ್. ನಿನ್ನ ಕಾನ್ಸ್ಟೆಂಟ್ ಪ್ರೆಷರ್ ಆಗಲಿ ಪಲ್ಸ್ ಪ್ರೆಷರ್ ಆಗಲಿ ಇಟ್ ಮೇ ನಾಟ್ ಬಿ ಸೂಟಬಲ್ ಫಾರ್ ದಟ್ ಕೈಂಡ್ ಆಫ್ ಫಾರ್ ಬಿಗ್ಗರ್ ಟೈಪ್ ಆಫ್ ಇಂಜಿನ್ಸ್. ಆವಾಗ ದೆನ್ ಯು ಕ್ಯಾನ್ ಗೋ ಫಾರ್ ದಿಸ್ ಪಲ್ಸ್ ಕನ್ವರ್ಟರ್ ಟೈಪ್ engine. So normally this pulse converter type actually when these kind of engines are having a lesser efficiency, ಅದು ಕಾನ್ಸ್ಟೆಂಟ್ ಪ್ರೆಷರ್ ಆಗಲಿ ಅಥವಾ ಪಲ್ಸ್ ಪ್ರೆಷರ್ ಆಗಲಿ, ಆವಾಗ ಇಲ್ಲಿ ಈ ಪಿಕ್ಚರಲ್ಲಿ ತೋರಿಸಿದಂಗೆ ಪಲ್ಸ್ ಕನ್ವರ್ಟರ್ ಇಟ್ ಕನ್ವರ್ಟ್ಸ್ ದ ಪಲ್ಸಸ್ ಇಂಟು ಯೂಸ್ಫುಲ್ ಮೆಕ್ಯಾನಿಕಲ್ ವರ್ಕ್. ಇಲ್ಲಿ ನಂಬರ್ ಆಫ್ ಸಿಲಿಂಡರ್ಸ್ಗಳಿರುತ್ತೆ, ಅದು ಕೆಲವು ಪ್ಯಾರಲಲ್ಲೂ ಇರುತ್ತೆ, ಕೆಲವು ಸೀರೀಸಲ್ಲೂ ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ದ ಎಫಿಷಿಯನ್ಸಿ ಇಸ್ ನಾಟ್ ಆರ್ ದ ಎನರ್ಜಿ ಆರ್ ದ ಪವರ್ ಡೆವಲಪ್ಡ್ ಈಸ್ ನಾಟ್ ಗೋಯಿಂಗ್ ಟು ಬಿ ವೇಸ್ಟೆಡ್ ದೇರ್. ಸೊ ಇಟ್ ವಿಲ್ ಮೇಕ್ ಯೂಸ್ ಆಫ್ ದೋಸ್ ಪವರ್ ಆ್ಯಂಡ್ ಇಟ್ ಕನ್ವರ್ಟ್ಸ್ ಇಂಟು ಎ ಟರ್ಬೋಚಾರ್ಜಿಂಗ್ ಆ್ಯಂಡ್ ಇದರಿಂದ ನಿಮಗೆ ಎಫಿಷಿಯನ್ಸಿ ಜಾಸ್ತಿ ಸಿಗುತ್ತೆ. ಸೊ ಹೈಯರ್ ಇಂಜಿನ್ಸಲ್ಲಿ ಫಾರ್ ಎಕ್ಸಾಂಪಲ್, ಯಾಕಂದರೆ ಇಫ್ ಎನಿ ಒನ್ ಆಸ್ಕ್ ಯು ದಟ್ ಓಕೆ ಇವೆಲ್ಲ IC ಇಂಜಿನ್ಸಲ್ಲಿ ಓಕೆ ವರ್ಕ್ ಆಗುತ್ತೆ 1 or 2 or 3 or 4 ಸಿಲಿಂಡರ್ಸಲ್ಲಿ, ಬಟ್ ವೆನ್ ಇಟ್ ಕಮ್ಸ್ ಟು ದ ಮೆರೈನ್ ಇಂಜಿನ್ಸಲ್ಲಿ ಇದ್ದಾಗ ಹೌ ಯು ಆರ್ ಗೋಯಿಂಗ್ ಟು ಡೂ ಅಂತಂದಾಗ ದೆನ್ ಯು ಕ್ಯಾನ್ ಸೇ ದಟ್ ದಿಸ್ ಪಲ್ಸ್ ಕನ್ವರ್ಟರ್ ಟೈಪ್ ಕ್ಯಾನ್ ಬಿ ಯೂಸ್ಡ್ ಆಫ್ ಟರ್ಬೋಚಾರ್ಜಿಂಗ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಆಫ್ ದ ಎಂಜಿನ್ ಅಂತೇಳಿ ಹೇಳ್ಬೋದು. ಏನಂತಂದರೆ ಬಿಕಾಸ್ ಈ ಪಲ್ಸ್ ಕನ್ವರ್ಟರ್ ಟೈಪ್ ಏನಿದೆಯಲ್ಲ ಇಟ್ ಹ್ಯಾಸ್ ಎ ಗುಡ್ ಪಾರ್ಟ್ ಲೋಡ್ ಎಫಿಷಿಯನ್ಸಿ ಆ್ಯಂಡ್ ಆಲ್ಸೋ ಪ್ರೊವೈಡ್ ಗುಡ್ ಸ್ಕ್ಯಾವೆಂಜಿಂಗ್. ಸ್ಕ್ಯಾವೆಂಜಿಂಗ್ ಅಂತಂದರೆ ನಾನು ನಿಮ್ಗೆ ಹೇಳಿದೆ, ಎಕ್ಸಾಸ್ಟ್ ಗ್ಯಾಸಿಂದ ಕಂಬಷನ್ ಪಾರ್ಟ್ ಆದಮೇಲೆ ಅದನ್ನು ಹೊರಗಡೆ ಹಾಕೋತಲ್ಲ, ಎಕ್ಸ್ಪೆಲ್ ಔಟ್ ದ ಬರ್ಂಟ್ ಕಂಬಸ್ಟಿಬಲ್ ಗ್ಯಾಸಸ್ನ, ದ್ಯಾಟ್ ಒನ್ ಯು ಕಾಲ್ ಇಟ್ ಆಸ್ ಅ ಸ್ಕ್ಯಾವೆಂಜಿಂಗ್. ಇದು ಪಾರ್ಟ್ ಲೋಡ್ ಎಫಿಷಿಯನ್ಸಿಗೂ ಉಪಯೋಗ ಆಗುತ್ತೆ. ಐ ಮೀನ್ ಇಟ್ ಈಸ್ ವೆರಿ ಮಚ್ ಇಟ್ ಈಸ್ ಡಿಸೈನ್ ಇನ್ ಸಚ್ ಎ ವೇ ದಟ್ ಇಟ್ ಈಸ್ ವೆರಿ ಮಚ್ ಯೂಸ್ಫುಲ್ ಫಾರ್ ದೋಸ್ ಥಿಂಗ್ಸ್ ಆ್ಯಂಡ್ ಇಟ್ಸ್ ಹ್ಯಾವಿಂಗ್ ಎ ಗುಡ್ ಕಾಂಬಿನೇಷನ್ ಆಫ್ ಕಾನ್ಸ್ಟೆಂಟ್ ಪ್ರೆಷರ್ ಆ್ಯಂಡ್ ಪಲ್ಸ್ ಟರ್ಬೋಚಾರ್ಜರ್. ಎಸ್, ಈ ಪಲ್ಸ್ ಕನ್ವರ್ಟರ್ ಟೈಪ್ ಏನಿದೆಯಲ್ಲ ಕಾನ್ಸ್ಟೆಂಟು ಮತ್ತು ಪಲ್ಸ್ ಪ್ರೆಷರ್ನು ಎರಡು ಕಂಬೈಂಡ್ ಆಗಿ ಯೂಸ್ ಆಗುವಂಥದ್ದು. ಯಾಕಂದರೆ ವೆನ್ ಎವರ್ ದೆರ್ ಇಸ್ ಎ ಕಾನ್ಸ್ಟೆಂಟ್ ಪ್ರೆಷರ್, ಅವಾಗ ಕಾನ್ಸ್ಟೆಂಟ್ ಪ್ರೆಷರ್ ಥರ ವರ್ಕ್ ಆಗುತ್ತೆ.
ಪಲ್ಸ್ ಪ್ರೆಷರ್ ಬೇಕು ಅಂತಂದಾಗ ಪಲ್ಸ್ ಪ್ರೆಷರ್ ಥರನೇ ವರ್ಕ್ ಆಗುತ್ತೆ. ಬಿಕಾಸ್ ಯು ಮೆ ನಾಟ್ ಥಿಂಕ್ ದಟ್, ಯಾಕಂತಂದರೆ ಸಿ ವಾಟರಲ್ಲಿ ಯು ಮೇ ಕಮ್ ಅಕ್ರಾಸ್ ವಿತ್ ಸೋ ಮೆನಿ ಫೋರ್ಸಸ್ ಅಂಡ್ ಆಲ್. ಅಲ್ಲಿ ಏನಾಗುತ್ತೆ, ಟು ಓವರ್ಕಮ್ ದೋಸ್ ಫೋರ್ಸಸ್ ದ ಪವರ್ ರಿಕ್ವೈರ್ ಫಾರ್ ದಿಸ್ ಕೈಂಡ್ ಆಫ್ ಇಂಜಿನ್ಸ್ ಇಸ್ ಮಚ್ ಮೋರ್ ನೆಸಸರಿ. ಯಾಕಂದರೆ ಜಾಸ್ತಿ ಪವರ್ ಬೇಕಾಗುತ್ತೆ. ಅಲ್ಲಿ ಆಪೋಸಿಟ್ ಫೋರ್ಸಸನ್ನು ನೀವು ಓವರ್ಕಮ್ ಮಾಡಲಿಕ್ಕೆ ಇಲ್ಲಿ ಪವರ್ಗಳು ಜಾಸ್ತಿ ಬೇಕಾಗಿರುತ್ತೆ. ಹಾಗಾಗಿ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಬೋತ್ pulse and constant pressure turbochargers. So different branches of manifolds are connected together in a special designed Venturi junction. Okay, ಇಲ್ಲಿ ನಿಮಗೆ ವೆಂಚುರಿ ಜಂಕ್ಷನ್ ಆಫ್ ಡಿಫ್ರೆಂಟ್ ಟರ್ಬೈನ್ ಬಗ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ದ ಪ್ರೆಷರ್ ಪಲ್ಸ್ ಇಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ ಇನ್ ದ ನಾಸಲ್ ಆಫ್ ಸಕ್ಷನ್ ಆಫ್ ವೆಂಚುರಿ. ಇಲ್ಲಿ ನಾನು ಮುಂಚೆ ಹೇಳಿದಂಗೆ ನಿಮಗೆ ಸ್ಕ್ಯಾವೆಂಜಿಂಗ್ ಅಂತ ಹೇಳಿದೆ. ಸ್ಕ್ಯಾವೆಂಜಿಂಗ್ ಅಂತಂದರೆ ಇಲ್ಲಿ ಇಟ್ ಸಕ್ಸ್ ದಟ್ ಒನ್, ಯಾವುದು ಬರ್ನ್ಟ್ ಕಂಬಸ್ಟಿಬಲ್ ಗ್ಯಾಸಸ್ನ ಸಕ್ ಮಾಡಿದ್ರೆ ಅವಾಗ ಸ್ಕ್ಯಾವೆಂಜಿಂಗ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಇಟ್ ಕ್ರಿಯೇಟ್ಸ್ ದ ಪ್ರೆಷರ್ ಆ್ಯಂಡ್ ಇಟ್ ಫೀಡ್ಸ್ ದಟ್ ಪ್ರೆಷರ್ ಇನ್ ಟು ದ ಟರ್ಬೈನ್ ಟು rotate. Okay, in this way, but this facility you cannot find that in pulse converter or constant pressure type of turbocharging or pulse converter type of turbocharging. ಎರಡು ಮಿಕ್ಸೆಡ್ ಆಗಿರೋದ್ರಲ್ಲಿ ವೇರ್ ಯು ಕ್ಯಾನ್ ಹ್ಯಾವ್ ದಿಸ್ ಕೈಂಡ್ ಆಫ್ suction of this Venturi. ಆಮೇಲೆ ಇಟ್ ಕ್ರಿಯೇಟ್ಸ್ ಸಕ್ಷನ್ ಎಫೆಕ್ಟ್ ಇನ್ ದ ಎಕ್ಸಾಸ್ಟ್ ಲೈನ್ ಆ್ಯಂಡ್ ಹೆಲ್ಪ್ಸ್ ಇನ್ ಸ್ಕ್ಯಾವೆಂಜಿಂಗ್ ಪ್ರೊಸೆಸ್ ಆಫ್ ದ ಇಂಜಿನ್. ಅದನ್ನೇ ನಾನು ಆವಾಗಲೇ ಹೇಳಿದ್ನಲ್ಲ, ಇಟ್ ಸಕ್ಸ್ ದ ಕಂಬಸ್ಟಿಬಲ್ ಗ್ಯಾಸಸ್ ಇನ್ ದ ಕಂಬಷನ್ ಚೇಂಬರ್ ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ದಟ್ ಒನ್. ಆ್ಯಂಡ್ ನೆಕ್ಸ್ಟ್ ಇಸ್ ಇನ್ ದ ಡಿಫ್ಯೂಷನ್ ಆಫ್ ಸೆಕ್ಷನ್ ಪ್ರೆಷರ್ ಗ್ರ್ಯಾಜುಯಲಿ ಇನ್ಕ್ರೀಸಸ್ ಆ್ಯಂಡ್ ಹೈ ಪ್ರೆಷರ್ ಎಕ್ಸಾಸ್ಟ್ ಆ್ಯಂಡ್ ಸಪ್ಲೈ ಟು ಟರ್ಬೈನ್. ಇಲ್ಲಿ ಡಿಫ್ಯೂಷನ್ ಸಕ್ಷನ್ ಪ್ರೆಷರ್ ಗ್ರ್ಯಾಜುಯಲಿ ಇನ್ಕ್ರೀಸಸ್. ಯಾಕಂದರೆ ಸಕ್ಷನ್ ಆಗ್ತಿದ್ದಾರೆ, ಇಲ್ಲಿ ಒಳಗಡೆ ಇಲ್ಲಿ ಡಿಫ್ಯೂಷನ್ ಆಗ್ತಾ ಏನು ಹೋಗುತ್ತೆ, ಆ ಪ್ರೆಷರ್ ಆ್ಯಕ್ಚುಲಿ ನಾರ್ಮಲಿ ಕಡಿಮೆ ಇರುತ್ತೆ. ಬಟ್ ಯಾವಾಗ ಅದು ಸಕ್ಷನ್ ಬರುತ್ತೆ ಅವಾಗ ಪ್ರೆಷರ್ ಗ್ರ್ಯಾಜುಯಲಿ ಇನ್ಕ್ರೀಸಸ್ ಆ್ಯಂಡ್ ಹೈ ಪ್ರೆಷರ್ ವಿಲ್ ಬಿ ಸೆಂಟ್ ಟು ದ ಟರ್ಬೈನ್ ಫಾರ್ ದ ರೊಟೇಷನ್ ಪರ್ಪಸ್. ಸೊ ಇದು ಜಸ್ಟ್ ನಿಮ್ಮ ನಾಲೆಡ್ಜ್ ಗೊತ್ತಿರಲಿ ಅಂತ ಹೇಳಿ ಪಲ್ಸ್ ಪ್ರೆಷರ್ ಪಲ್ಸ್ ಕನ್ವರ್ಟರ್ ಟೈಪ್ ನಾನು ನಿಮಗೆ ಹೇಳಿದ್ದು. ನಾವು ಇದಾದಮೇಲೆ ಇವತ್ತಿನ ಕ್ಲಾಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟರ್ಬೋಚಾರ್ಜಿಂಗ್ ನಾವು ಓದಿದ್ದೀವಿ. ಅದರದ್ದು ಏನೇನಿದೆ ಅಂತ ಹೇಳಿ ಒಂದಿಷ್ಟು ಟೆಸ್ಟ್ಗಳನ್ನು ನೋಡೋಣ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನು ಕೇಳಿದೆ ಅಂತಂದರೆ, ಇನ್ ಕಾನ್ಸ್ಟೆಂಟ್ ಪ್ರೆಷರ್ ಟರ್ಬೋಚಾರ್ಜಿಂಗ್ ದ BSFC ಆಫ್ ದ ಇಂಜಿನ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ದೀವಿ. BSFC ಸ್ಪೆಸಿಫಿಕ್ ಫ್ಯೂಯಲ್ ಕನ್ಸಂಪ್ಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಇಲ್ಲಿ ಸ್ಪೆಸಿಫಿಕ್ ಫ್ಯೂಯಲ್ ಆ್ಯಕ್ಚುಲಿ ಟರ್ಬೋಚಾರ್ಜಿಂಗ್ ಅಂತ ಹೇಳಿ ನಾವು ಮಾಡಿದಾದ್ಮೇಲೆ ಈ ಟರ್ಬೋಚಾರ್ಜಿಂಗ್ ಸ್ಪೆಸಿಫಿಕ್ ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಮಾಡಬೇಕು, ಜಾಸ್ತಿ ಮಾಡೋದಲ್ಲ. ಬಟ್ ನಾನು ಕ್ವಶನ್ ಕೇಳಿರೋದು ಏನಂತಂದರೆ, ಇನ್ ಕಾನ್ಸ್ಟೆಂಟ್ ಪ್ರೆಷರ್ ಟರ್ಬೋಚಾರ್ಜಿಂಗ್ BSFC ಆಫ್ ದ ಇಂಜಿನ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತಿದ್ದೀವಿ. ದ ಆನ್ಸರ್ ಇಸ್ ನೋ. ಇಲ್ಲಿ ಕೇಳಿರೋದು ಎಸ್ ಆರ್ ನೋ ಅಲ್ಲಿ ಆನ್ಸರ್ ಇಸ್ ನೋ, ಬಿಕಾಸ್ ಇಟ್ ಡಸ್ ನಾಟ್, ಇಟ್ ಮಿನಿಮೈಸಸ್ ದ BSFC ಬಟ್ ನಾಟ್ ಇಟ್ ವಿಲ್ ನಾಟ್ ಮ್ಯಾಕ್ಸಿಮೈಸ್. ಅಥವಾ ಜಾಸ್ತಿ ಫ್ಯೂಯಲ್ ಕನ್ಸಂಪ್ಷನ್ ತಗೊಳ್ಳೋದಿಲ್ಲ ಬಿಕಾಸ್ ಆಫ್ ಯುವರ್ ಟರ್ಬೋಚಾರ್ಜಿಂಗ್. ಯಾಕಂದರೆ ಟರ್ಬೋಚಾರ್ಜಿಂಗ್ ಆಗೋದೇ ಎಕ್ಸಾಸ್ಟ್ ಗ್ಯಾಸಿಂದ. ಹಾಗಾಗಿ ಯು ಆರ್ ನಾಟ್ ವೇಸ್ಟಿಂಗ್ ದೇರ್ ಆರ್ ಯು ಆರ್ ನಾಟ್ ಕನ್ಸ್ಯೂಮಿಂಗ್ ಮೋರ್ ಪವರ್ ಫ್ರಮ್ ದ ಫ್ಯೂಯಲ್. ದಟ್ಸ್ ವೈ ದ ಆನ್ಸರ್ ಇಸ್ ನೋ. Second question. In constant pressure turbocharging, all cylinders deliver their exhaust gas into a common manifold. Yes, constant pressure ಅಲ್ಲಿ ಆಗಲೇ ಹೇಳಿದಂಗೆ ನಿಮಗೆ ಕಾಮನ್ ಆಗಿ ಮ್ಯಾನಿಫೋಲ್ಡ್ಸ್ ಇರುತ್ತೆ, ಇನ್ಲೆಟ್ ಮ್ಯಾನಿಫೋಲ್ಡ್ ಆಗಲಿ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಆಗಲಿ. ಹಾಗಾಗಿ ಇಲ್ಲೇನಾಗುತ್ತೆ, ಒಂದೇ ಕಾಮನ್ ಮ್ಯಾನಿಫೋಲ್ಡ್ ಇರೋದ್ರಿಂದ ಏನಾಗುತ್ತೆ, ಆ ಪ್ರೆಷರ್ ಅಲ್ಲಿ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಎಸ್ ದ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಎಸ್. ಸೊ in a constant pressure turbocharging, all cylinders deliver their exhaust gas into a common manifold. The answer is yes. So, ಮೂರನೇ ಕ್ವಶನ್ ಅಲ್ಲಿ, the scavenging in constant pressure turbocharging is not complete or difficult. Say yes or no. ಏನಂತ ಇದೆ? The scavenging in constant pressure turbocharging is not complete or difficult. Yes, the answer is yes. ಯಾಕಂತಂದ್ರೆ you cannot say that 100% burnt gases has been expelled out from the combustion chamber. You cannot say that one. You don't know that whether it has been completely has come out or some part may be remaining there. You don't know. That's why
It is not complete or difficult. As the answer is yes for that one. And the fourth question is, in pulse pressure turbocharging, two pipes are grouped to receive the exhaust gas from cylinder. Yes or no? The answer is yes. ಯಾಕಂತಂದರೆ ಸಿ ಹಿಯರ್ ನಾನು ಆಗಲೇ ಹೇಳಿದೆ, ಪಲ್ಸ್ ಪ್ರೆಷರ್ ಟರ್ಬೋ ಚಾರ್ಜಿಂಗ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ the pressure difference inside the combustion chamber, it was 6 to 10 times more than your atmospheric pressure, whereas in manifold alli it is almost equivalent to your atmospheric pressure. So hagagi illi ee pressure illi pressure, when there is a opening in the exhaust valve, alli throat alli enagutte, valve throat alli there will be a supersonic speed, yakandre because of the difference in pressure, the from the higher side to lower side adu move agutte. So hagagi ಇಲ್ಲಿ ಏನಾಗುತ್ತೆ, ಅದು ಪಲ್ಸ್ನ ಫೀಲ್ ಮಾಡಲಿಕ್ಕೋಸ್ಕರ, ಅದು ಎಕ್ಸ್ಪ್ರೆಸ್ ಬರಲಿಕ್ಕೋಸ್ಕರ ವಿ ಆರ್ ಗ್ರೂಪಿಂಗ್ ಟೂ ಪೈಪ್ಸ್ ಟು ರಿಸೀವ್ ದ ಎಕ್ಸಾಸ್ಟ್ ಗ್ಯಾಸ್ ಫ್ರಮ್ ದ ಸಿಲಿಂಡರ್. ಇಲ್ಲ ಅಂತಂದ್ರೆ ಏನಾಗುತ್ತೆ, ಇದು ಪಲ್ಸ್ ಪ್ರೆಷರ್ ಆಗೋದಿಲ್ಲ, ಇದು ಕಾನ್ಸ್ಟೆಂಟ್ ಪ್ರೆಷರ್ ಆಗೋಗ್ಬಿಡುತ್ತೆ ಇಫ್ ಯು ಆರ್ ಮೇಕಿಂಗ್ ಇಟ್ ಆಸ್ ಅ ಕಾಮನ್ ಮ್ಯಾನಿಫೋಲ್ಡ್. ದಟ್ಸ್ ವೈ ದ ಆನ್ಸರ್ ಇಸ್ ಎಸ್. Fifth, the pulse turbocharging is more efficient at low load and low speed. Yes. ಯಾಕೆ ಅಂತಂದರೆ ನಿಮ್ಮ ಪಲ್ಸ್ ಪ್ರೆಷರ್ ಟರ್ಬೋಚಾರ್ಜಿಂಗಲ್ಲಿ ಎಕ್ಸಾಸ್ಟ್ ಗ್ಯಾಸ್ ಸೈಜ್ ಕಡಿಮೆ ಇರ್ತದೆ ಆ್ಯಂಡ್ ಡಿಸ್ಟೆನ್ಸ್ ಲೆಂತ್ ಕಡಿಮೆ ಇರ್ತದೆ. ಸೊ ಅದಕ್ಕೆ ತಕ್ಕಂತೆ ನಿಮ್ಮ ಟರ್ಬೈನು ಕಡಿಮೆ ಇರ್ತದೆ. ಸೊ ಇಟ್ ಈಸ್ ಎಫಿಷಿಯೆಂಟ್ ಅಟ್ ಲೋ ಲೋಡ್ ಆ್ಯಂಡ್ ಲೋ ಸ್ಪೀಡ್ಸ್. ಯಾಕಂದ್ರೆ ನೀವು ಇಲ್ಲಿ ಪೈಪ್ ಕಡಿಮೆ ಇದ್ದು ಎಲ್ಲ ಚಿಕ್ಕದಿದ್ದು ನಿಮ್ಮ ಟರ್ಬೈನ್ ದೊಡ್ಡದಿಟ್ಬಿಟ್ರೆ the force required for that one to rotate may not be sufficient, which is going to come out from this exhaust gases. Hagagi the pulse turbocharging is more efficient for low load and low speed. Hagagi a turbine nu adakke design agirutte. So the answer is yes. And sixth one, acceleration in pulse turbocharging is good, bad, zero and low. So ಬ್ಯಾಡ್ ಅಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬ್ಯಾಡ್ ಇತ್ತು ಅಂತಂದರೆ ನಮಗೆ ಆ ಟರ್ಬೋ ಚಾರ್ಜಿಂಗೇ ಬೇಕಾಗಿಲ್ಲ. ಆ್ಯಂಡ್ ಝೀರೋ ಇತ್ತು ಅಂತಂದರೆ ನಮಗೆ ಟರ್ಬೋ ಚಾರ್ಜಿಂಗ್ ಇಡೋವಂಥ ನೆಸೆಸಿಟಿನೂ ಇಲ್ಲ. ಅಥವಾ ಟರ್ಬೋ ಚಾರ್ಜಿಂಗ್ ಲೋ ಆಗಿತ್ತು ಅಂತಂದರೆ ಅದ್ರ ಉಪಯೋಗನೂ ಇಲ್ಲ. ಸೊ ನಾರ್ಮಲಿ it should be a good thing. ಯಾಕಂದರೆ acceleration of the turbocharging ಏನಾಗುತ್ತೆ, because of the sonic speed the acceleration will be more. So acceleration in pulse turbocharging is good because of that sonic speed. So the answer is good. So these are the references which I have used to prepare this thing. If you want to watch, you can click on those things, watch anteli ಏನಿದೆ ಅಲ್ಲಿ. You will get a different types of turbochargers, methods of different methods of turbocharging. ಅದರ ವಿಡಿಯೋ ಅದರಲ್ಲಿದೆ, ಕೆಲವು ಹಿಂದಿಯಲ್ಲೂ ಇದೆ. Anybody can make use of these things. Thank you.